ನಿಮಗೆ 1 ಕೋಟಿ ಪ್ಯಾಕೇಜ್ ಕೊಟ್ಟರು ಬೆಳಗ್ಗೆಯಿಂದ ಸಂಜೆವರೆಗೆ ಕೆಲಸ ಮಾಡ್ಕೊಂಡಿದ್ದೀರಿ ಅಂತ ಆದರೆ ಅದಕ್ಕೆ ಜೀವನ ಅಂತ ಯಾರು ಕರೀತಾರೆ? ನಿಜವಾಗ್ಲೂ ಅದು ಅವ್ರದ್ದು ಪರ್ಪಸ್ ಇರ್ಬೋದಲ್ಲ, ನನಗೆ ಇಷ್ಟು ಅರ್ನ್ ಮಾಡಬೇಕು, ನನ್ನ ಮನೆಯವರನ್ನು ಚೆನ್ನಾಗಿ ನೋಡ್ಕೋಬೇಕು, ನಾನು ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ಅದು ಅವ್ರದ್ದು ಉದ್ದೇಶ ಇರ್ಬೋದಲ್ಲ. ಹಾಗಾದರೆ ಜೀವನದ ಉದ್ದೇಶ ಏನು? ದುಡಿಬೇಕು, ದುಡಿಬಾರದು ಅಂತ ಹೇಳ್ತಾ ಇಲ್ಲ, ಆದರೆ ದುಡಿಮೆ ಮಾತ್ರವೇ ಜೀವನ ಅಲ್ಲ. ತುಂಬ ತಿಳಿದಿದ್ದೀವಿ ಅನ್ನೋ ಭ್ರಮೆ ಇದೆಯಲ್ಲ, ಆ ಭ್ರಮೆನೂ ಕೂಡ ನಮ್ಮನ್ನು ತುಂಬ ಗಂಭೀರ ಕಾಯಿಲೆಗೆ ಹೊಡೆದ್ಬಿಡ್ತದೆ. ಅಂದರೆ ಅದು ತಪ್ಪಲ್ವಲ್ಲ, ಯಾಕಂದರೆ ನಾನು ಆ ಬದುಕನ್ನು ಬದುಕಬೇಕು, ನಾನು ಅಂಥ ಲೈಫನ್ನು ಲೀಡ್ ಮಾಡಬೇಕು, ನಾನು ಏನಾದರೂ ಸಾಧನೆ ಮಾಡಬೇಕು, ಬೇರೆಯವ್ರನ್ನ ನೋಡಿದಾಗ ನಾನು ಎಲ್ಲಾದರೂ ಗುರುತಿಸ್ಕೊಳ್ಬೇಕು ಅಂತ ಅಂದ್ಕೊಳ್ಳೋದು. ನಮಗೂ ಪ್ರಾಣಿಗಳಿಗೂ ಏನೋ ಒಂದು ವ್ಯತ್ಯಾಸ ಇದೆ. ಅವಕ್ಕಿರೋದು ಒಂದೇ, ತಿನ್ನಬೇಕು, ಏನೋ ಸಂತಾನ ಮಾಡಬೇಕು, ಓಡಾಡ್ಕೊಂಡಿರ್ಬೇಕು, ನಿದ್ದೆ ಮಾಡಬೇಕು, ಇಷ್ಟೇ ಅದಕ್ಕಿರೋ ಒಂದು ಪರ್ಪಸ್. ಆದರೆ ಮನುಷ್ಯನಿಗೆ ಇವ್ರು ಅಂತಾರೆ, ಇವ್ರು ಹೇಳ್ತಾರೆ, ಅವರು ನನ್ನನ್ನು ತೆಗಳ್ತಾರೆ, ಇವರು ನನ್ನನ್ನು ಅಪೋಸ್ ಮಾಡ್ತಾರೆ, ತಲೆ ಕೆಡಿಸ್ಕೋಬೇಡಿ. ನಿಮಗೆ ಅದು ಸಂತೋಷ ಕೊಡ್ತಾ ಇಲ್ವಾ, ಮುಲಾಜಿಲ್ದ ಕೆಲಸ ಬಿಡಿ. ಅವನಿಗನಿಸ್ತು ಬರೀ ಸೆಲೆಬ್ರಿಟಿ ಸ್ಟೇಟಸ್ಸು, ಬರೀ ಹಣವೇ ನನಗೆ ಅಲ್ಲ, ಸಂಗೀತದಲ್ಲೇ ಇನ್ನೂ ನನ್ನ ಸ್ಕಿಲ್ಲನ್ನು ಸಾಧಿಸಬೇಕು. ಇವಾಗ ಯೂತ್ಸ್ ಅಂದ್ಕೊಂಡಿರ್ಬೋದು, ನಾನು ರೀಲ್ಸ್ ನೋಡೋದೇ ನನ್ನ ಲೈಫ್ ಪರ್ಪಸ್ ಅಂತ. ತಪ್ಪೇನಿಲ್ಲ. ಕಣ್ಣು ಹೋಗಲ್ಲ ಅಂತ ಆದರೆ, ಕಣ್ಣು ಮಂಜಾಗಲ್ಲ ಅಂತಾದರೆ, ಅದರಿಂದನೇ ಹಣ ಬರ್ತಾ ಇದ್ದರೆ, ಏನೋ ಮ್ಯಾಗಿ ಮಾಡದಂತೆ ನಿರ್ಧಾರ ಮಾಡಿ ಅಷ್ಟೇ ವೇಗವಾಗಿ ಬಿಡೋದಿದ್ದರೆ ಏನು ಉಪಯೋಗ ಇಲ್ಲ. ಹಾಗಾದರೆ ನಿಮ್ಮ ಪರ್ಪಸ್ ಯಾವುದು ಸರ್? ನನ್ನ ಪರ್ಪಸ್ ನಾನು ಆನಂದವಾಗಿರೋದು ಅಂತ. ಜೀವಿಸೋದ್ರಿಂದ ಇನ್ನೂ 4 ಜನ ನನ್ನನ್ನು ನೋಡಿದ್ರೆ ಅವ್ರ ಮುಖದಲ್ಲೂ ನಗು ಹಾಗೆ ಬರಬೇಕು. ಹಾಗಿದ್ದಾಗ ಮಾತ್ರ ಜೀವಿಸೋದು ಅಂತ ಆಗುತ್ತೆ. ವೀಕ್ಷಕರೇ ನಮಸ್ಕಾರ. ಉಪಾಸನಾ ಫೌಂಡೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಇವತ್ತು ನಾವು ಮಾತಾಡ್ತಿರೋ ಟಾಪಿಕ್ ಯಾವುದು ಅಂತ ಹೇಳಿದ್ರೆ ಲೈಫ್ ಪರ್ಪಸ್ ಬಗ್ಗೆ. ಮತ್ತು ನನಗೆ ಎಲ್ಲರೂ ಬದುಕಬೇಕು, ಜೀವಿಸಬೇಕು ಅಂತ ಹೇಳೋದು ಕೇಳಿದ್ದೀನಿ. ಈ ಜೀವಿಸೋದಂದರೆ ಒಂದೇನಾ, ಬದುಕೋದಂದರೆ ಒಂದೇನಾ, ಅದು ಎರಡೂ ಬೇರೆ ಬೇರೆನಾ? ಇಂಥದ್ದೆಲ್ಲ ಪ್ರಶ್ನೆಗಳು ನನ್ನ ಜೊತೆ ಇದೆ. ಬಟ್ ಸಮ್ಟೈಮ್ಸ್ ನನಗೂ ಅನಿಸುತ್ತೆ, ಲೈಫ್ ಲೀಡ್ ಮಾಡೋದಕ್ಕೆ ಒಂದು ಪರ್ಪಸ್ ಇರುತ್ತಾ, ಅಥವಾ ಸುಮ್ಮನೆ ಇದ್ದ ಹಾಗೆ ಬಂದ ಹಾಗೆ ಬದುಕೊಂಡು ಹೋಗೋದಾ? ಇಂಥದ್ದೆಲ್ಲ ಪ್ರಶ್ನೆಗಳಿಗೆ ಯಾರು ಸರಿಯಾಗಿ ಉತ್ತರ ಕೊಡ್ತಾರೆ ಹೇಳಿ? ಉಪಾಸನಾ ಫೌಂಡೇಶನ್ನ ಸಂಸ್ಥಾಪಕರಾಗಿರುವಂತಹ ಸದ್ಗುರು ಶ್ರೀ ಗುರುಗಳು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ಸೊ ಲೈಫ್ ಪರ್ಪಸ್ ಏನು ಗುರುಗಳೇ? ಈಗ ನನಗೆ ಎಲ್ಲ ಕಡೆ ಎಲ್ಲರೂ ಹೇಳ್ತಾರೆ ಬದುಕಬೇಕು, ಜೀವಿಸಬೇಕು. ನಾನು ಅಂದ್ಕೊಂಡಿದ್ದೀನಿ ಬದುಕೋದು ಜೀವಿಸೋದು ಒಂದೇ, ದಿನ ಹೋಗುತ್ತೆ ಕಳೀತಾ ಹೋಗುತ್ತೆ ಅಂತ. ಇದು ಒಂದೇನಾ ಅಥವಾ ಡಿಫ್ರೆಂಟಾ ಬದುಕೋದು ಜೀವಿಸೋದು? ಪ್ರತಿ ಕ್ಷಣವನ್ನು ಯಾರು ಆಸ್ವಾದಿಸ್ತಾರೆ, ಪ್ರತಿ ಕ್ಷಣವನ್ನು ಇದು ನನ್ನದು ಅಂತ ಯಾರು ಅದನ್ನು ಅನುಭವಿಸ್ತಾರೆ, ಅದಕ್ಕೆ ಜೀವಿಸೋದು ಅಂತ ಅರ್ಥ. ಪ್ರತಿಯೊಬ್ಬರೂ ಇದ್ದಾರೆ ಭೂಮಿ ಮೇಲೆ. ನಾವು ತುಂಬ ಸರಿ ನೋಡ್ತೀವಿ, ಸುತ್ತಬೇಕಾದ್ರೆ, ಬೇರೆ ಬೇರೆ ಕಡೆ ಎಲ್ಲ ಹೋಗಬೇಕಾದ್ರೆ ಒಂದು ಸಣ್ಣ ಅಂಗಡಿ, ಆ ಸಣ್ಣ ಅಂಗಡಿಯಲ್ಲೇ ಪ್ರತಿನಿತ್ಯ ಬೆಳಗ್ಗೆಯಿಂದ ಸಂಜೆವರೆಗೆ ದುಡಿತಾರೆ. ಅಲ್ಲೇ ಒಂದು ಮೂಲೆಯಲ್ಲಿ ಅಡುಗೆ ಮಾಡ್ಕೊಳ್ತಾರೆ, ಅಲ್ಲೇ ಇನ್ನೊಂದು ಜಾಗದಲ್ಲಿ ಮಲಗ್ತಾರೆ. ಆ 4 ಗೋಡೆಗಳ ನಡುವೆಯೇ ಬೆಳಗ್ಗೆ ಎದ್ದು ಕಾಫಿ ಕುಡಿದು ಅಲ್ಲೇ ಅಂಗಡಿಲಿ ಕೂತು ಸಂಜೆವರೆಗೂ ದುಡಿದು ಅಲ್ಲೇ ಮಲಗಿ ಅಲ್ಲೇ ಊಟ ಮಾಡಿ ಕಳೀತಾರೆ. ಇದನ್ನು ನೀವು ಜೀವನ ಅಂತ ಕರಿತೀರಾ? ಜೀವನ ಅಂತ ನೀವು ಕರಿತೀರಾ ಆ ರೀತಿ ಬದುಕೋದನ್ನ? ಇಲ್ಲ, ಅದು ಬದುಕು ಅಂತ ಆಗ್ತದೆ ಅವಾಗ. ಈಗ ತುಂಬ ಸರಿ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು ಇವತ್ತೆಲ್ಲ ತುಂಬ ಹಣ ಬರ್ತಾ ಇದೆ, ಎಲ್ಲೂ ಬರ್ತಾ ಇದೆ. ಅಟ್ಲೀಸ್ಟ್ ಈಗ ವೀಕೆಂಡಲ್ಲಿ 2 ಡೇಸ್ ರಜೆ ಬರ್ತಾ ಇದೆ, ಹಾಗಾಗಿ ಔಟ್ಗೆ ಅಂತ ಹೋಗ್ತಾರೆ, ಬೆಂಗಳೂರಿಂದ ಲಾಂಗ್ ಡ್ರೈವಿಗೆ ಅಂತ ಹೋಗ್ತಾರೆ. ಇದೇನೂ ಇಲ್ಲ, ಇಡೀ 7 ದಿನವೂ ಬೆಳಗ್ಗೆಯಿಂದ ಸಂಜೆವರೆಗೆ ಆಫೀಸ್ನಲ್ಲಿ ಕೂತು ಕೆಲಸ ಮಾಡಬೇಕು. ಆದರೆ ನಿಮಗೊಂದು 4-5 ಲಕ್ಷ ಸಂಬಳ ಬರ್ತಾ ಇದೆ. ಅಕೌಂಟ್ನಲ್ಲಿ ಪ್ರತಿ ವರ್ಷ ನಿಮಗೆ ಒಳ್ಳೆ ಪ್ಯಾಕೇಜ್ ಇದೆ, 50 ಲಕ್ಷ, 1 ಕೋಟಿ ಪ್ಯಾಕೇಜ್ ಇದೆ. ಆದರೆ 365 ದಿನವೂ ಕೆಲಸ ಮಾಡಬೇಕು, ಅದು ಬಿಟ್ಟು ಬೇರೆ ಏನೂ ಇಲ್ಲ. ನಿಮಗೆ 1 ಕೋಟಿ ಪ್ಯಾಕೇಜ್ ಕೊಟ್ಟರು ಬೆಳಗ್ಗೆಯಿಂದ ಸಂಜೆವರೆಗೆ ಕೆಲಸ ಮಾಡ್ಕೊಂಡಿದ್ದೀರಿ ಅಂತ ಆದರೆ ಅದಕ್ಕೆ ಜೀವನ ಅಂತ ಯಾರು ಕರೀತಾರೆ? ಅದು ಒಂದೇ ರೀತಿ ಆಗ್ತದೆ. ಆಗ ಬರೀ ಅದು ಬದುಕೋದು ಅಂತ ಆಯ್ತು. ಜೀವಿಸೋದು ಅಂದರೇನು? ಪ್ರತಿನಿತ್ಯ ಬೆಳಗ್ಗೆಯಿಂದ ಸಂಜೆವರೆಗೆ ನಾವು ಏನೇನು ಕೆಲಸ ಮಾಡ್ತೀವಿ ಅದೆಲ್ಲವನ್ನು ಆಸ್ವಾದಿಸ್ತಾ ಹೋದರೆ, ಮತ್ತು ನಾವು ಈ ಕೆಲಸ ಅಲ್ಲ, ಇದು ಈ ಕ್ಷಣಕ್ಕೆ ಮುಗಿದು ಹೋದರೂ ಕೂಡ ಇನ್ನೊಂದು ಕೆಲಸವನ್ನು ನಾನು ಇಷ್ಟೇ ಚೆನ್ನಾಗಿ ನಾನು ಮಾಡ್ತೀನಿ, ನನ್ನ ಜೀವನವನ್ನು ನಾನು ಕಟ್ಕೊಳ್ತೀನಿ ಅಂತ ಯಾರಿಗಿದೆಯೋ ಅದನ್ನು ಜೀವಿಸೋದು ಅಂತ ಹೇಳ್ತಾರೆ. ಆದರೆ ಈಗೇನಾಗಿದೆ, ಈ ಆಧುನಿಕ ಬದುಕಿನಲ್ಲಿ, ಫಾಸ್ಟ್ ಲೈಫ್ನಲ್ಲಿ ಎಲ್ಲರೂ ಓಡ್ತಾ ಇದ್ದಾರೆ. ಯಾಕೆ ಓಡ್ತಾ ಇದ್ದೀವಿ, ಯಾಕೆ ಏನು ಮಾಡಬೇಕಾಗಿದೆ, ಎಷ್ಟು ಹಣ ತಗೊಂಡು ಏನು ಮಾಡಬೇಕಾಗಿದೆ ಅಂತ ಏನೂ ಗೊತ್ತಿಲ್ಲದೆ ಸುಮ್ಮನೆ ಬದುಕ್ತಾ ಇದ್ದಾರೆ. ಆದರೆ ಹಿಂದಿನವರು ಪ್ರತಿ ಕೆಲಸದಲ್ಲೂ ಜೀವಿಸ್ತಾ ಇದ್ರು, ಪ್ರತಿ ಕೆಲಸಕ್ಕೂ ಒಂದು ಜೀವ ಕೊಡ್ತಾ ಇದ್ರು. ಹೇಗೆ ಒಂದು ಮೂರ್ತಿಯನ್ನು ಕೆತ್ತಿದ ಮೇಲೆ ಅದಕ್ಕೊಂದು ಜೀವ ಬರ್ತದೆ ಅಂತ ಹೇಳ್ತಾರಲ್ಲ, ನೋಡೋದಕ್ಕೆ ಸುಂದರವಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾರಲ್ಲ, ಹಾಗೆ ಅದೊಂದು ಒಂದು ಜೀವ ಕೊಡೋ ಹಾಗೆ ನಮ್ಮ ಬದುಕಿಗೆ ಒಂದು ಜೀವ ಕೊಡೋದು.
ಹಾಗೆ ಕೊಟ್ಟಾಗ ಮಾತ್ರ ಬದುಕು ಸುಂದರ. ಇಲ್ಲದೇ ಇದ್ದರೆ ಒಂದು ಯಾಂತ್ರಿಕವಾದ ರೋಬೋ ಹೇಗಿದೆಯೋ ನಮ್ಮ ಮನುಷ್ಯ ಕೂಡ ಹಾಗೆ ರೋಬೋ ರೀತಿ ಆಗಿಬಿಡ್ತಾನೆ. ಹಾಗೆ ಕೇವಲ ರೋಬೋ ಥರ ಇದ್ದರೆ ಅದಕ್ಕೊಂದು ಬದುಕು ಅಂತ ಕರಿತೀವಿ. ಆ ರೋಬೋತನವನ್ನು ಬಿಟ್ಟು ಪ್ರತಿ ಕ್ಷಣವನ್ನು ಆಸ್ವಾದಿಸ್ತಾ ಇದ್ದರೆ, ಪ್ರತಿ ಮೂಮೆಂಟಲ್ಲೂ ಆನಂದವಾಗಿ ನಾವು ಬದುಕ್ತೀನಿ ಅನ್ನೋದನ್ನು ಜೀವಿಸಲಿಕ್ಕೆ ಶುರು ಮಾಡಿದರೆ ಹಾಗೆ ಅದಕ್ಕೆ ಜೀವನ ಅಂತ ಕರೀತಾರೆ. ಓಕೆ, ಹಂಗಾದ್ರೆ ನೀವು ಹೇಳೋದು ಈಗ ತುಂಬ ಜನ ಬದುಕ್ತಿದ್ದಾರೆ ಅಷ್ಟೇ, ಜೀವಿಸೋದು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ತುಂಬ ನೀವು ಟ್ರಾಫಿಕ್ನಲ್ಲಿ ಹೋಗಿ ಅವಾಗ ಗೊತ್ತಾಗ್ತದೆ ಜೀವನ ಅಂದ್ರೆ ಏನು, ಬದುಕು ಅಂದ್ರೆ ಏನು ಅಂತ ಗೊತ್ತಾಗ್ತದೆ. ಆ ಟ್ರಾಫಿಕ್ ಸಿಗ್ನಲಲ್ಲಿ ನಿಂತಾಗ ಪ್ರತಿಯೊಬ್ಬರ ಮುಖಗಳನ್ನು ನೋಡಿ ಎಲ್ಲರ ಮುಖದಲ್ಲಿ ಸೀರಿಯಸ್ನೆಸ್ ಇದೆ, ತುಂಬ ಗಂಭೀರವಾಗಿರ್ತಾರೆ. ಯಾರಾದರೂ ಒಂದು ಆರನ್ನು ನೋಡಿದ್ರೆ ಮುಂದೆ ಇದ್ದವನಿಗೆ ಸಿಟ್ಟು ಬರ್ತದೆ, ಯಾರಾದರೂ ಇನ್ನೊಬ್ಬ ಓವರ್ಟೇಕ್ ಮಾಡಿದ್ರೆ ಸಿಟ್ಟು ಬರ್ತದೆ. ಒಂದು ರೀತಿ ಯಾಂತ್ರಿಕವಾದಂತಹ ಯಾಕೆ ಇಷ್ಟು ಸ್ಪೀಡಾಗಿ ಹೋಗಬೇಕು, ಯಾಕೆ ಈ ಟ್ರಾಫಿಕಲ್ಲಿ ನಿಂತಿದ್ದಾಗಲೂ ಒಳ್ಳೆ ಆನಂದವಾಗಿ ಒಂದು ಹಾಡನ್ನು ಎಂಜಾಯ್ ಮಾಡ್ಬೋದಾಗಿತ್ತು. ಆದರೆ ಸೀರಿಯಸ್ ಆಗಿರ್ತಾರೆ. ಯಾಕೆಂದರೆ ಮನೆ ಬಿಟ್ಟಾಗಿಂದ ಹಿಡಿದು ಆ ಕ್ಷಣದವರೆಗೂ ಅವರ ಜೀವನ ಏನಿದೆ ಯಾವುದೋ ಒಂದು ಯಾಂತ್ರಿಕವಾದ ಒಂದು 4 ಗೋಡೆ ಒಳಗೆ ಒಬ್ಬ ಮನುಷ್ಯ ಹೇಗೆ ಬದುಕ್ತಾನೋ ಹಾಗೆ ಯಾಂತ್ರಿಕವಾದ ಬದುಕಿನ ಕೋಟೆಯನ್ನು ಅವನು ಕಟ್ಕೊಂಡ್ಬಿಟ್ಟಿದ್ದಾನೆ. ಹಾಗೆ ಕಟ್ಕೊಂಡಿರೋ ಕಾರಣಕ್ಕೆ ವಿಶೇಷವಾಗಿ ಮೆಟ್ರೋ ಸಿಟಿ ಅಂತ ಸಿಟಿಗಳಲ್ಲಿ ನೀವು ಯಾವುದೇ ಸಿಟಿಗೆ ಹೋದ್ರು ಮನುಷ್ಯನ ಅವನ ಮುಖ ನೋಡಿದ್ರೆ ಗೊತ್ತಾಗ್ತದೆ ಅವನು ಜೀವಿಸ್ತಾ ಇದ್ದಾನೆ, ಸುಮ್ಮನೆ ಬದುಕ್ತಾ ಇದ್ದಾನೆ. ದೇಹದಲ್ಲಿ ಒಂದು ಜೀವ ಇದೆ, ಹಾಗಾಗಿ ಬದುಕ್ತಾ ಇದ್ದಾನೆ. ಆದರೆ ಪ್ರತಿ ಕ್ಷಣಕ್ಕೂ ಒಂದು ಜೀವ ಕೊಡ್ತಾ ಇದ್ದಾನೆ. ಟ್ರಾಫಿಕಲ್ಲಿ ನಿಂತರೂ ಅವ್ನು ಸ್ಮೈಲ್ ಮಾಡ್ಬೋದಾಗಿತ್ತು, ಇನ್ನೊಬ್ಬರು ಪಕ್ಕಕ್ಕೆ ನೋಡಿನೂ ನಗಬೋದಾಗಿತ್ತು, ನಗಲ್ಲ. ಆದರೆ ಯಾಕೆ ಅಂದರೆ ಅವನ ಜೀವನ ಏನಿದೆ ಅದೊಂದು ಯಾಂತ್ರಿಕವಾಗಿಬಿಟ್ಟಿದೆ, ತುಂಬ ಸೀರಿಯಸ್ ಆಗಿಬಿಟ್ಟಿದೆ ಅವನ ಜೀವನ. ಕೇವಲ ಓಡೋದ್ರಲ್ಲೇ ಕಳೆದು ಹೋಗಿರೋದ್ರಿಂದ ಬದುಕೋದು ಅಂದ್ರೇನು, ಜೀವಿಸೋದು ಅಂದ್ರೇನು, ಜೀವಿಸೋದ್ರಿಂದ ಇನ್ನೂ 4 ಜನ ನನ್ನನ್ನು ನೋಡಿದ್ರೆ ಅವ್ರ ಮುಖದಲ್ಲೂ ನಗು ಹಾಗೆ ಬರಬೇಕು. ಹಾಗಿದ್ದಾಗ ಮಾತ್ರ ಜೀವಿಸೋದು ಅಂತ ಆಗೋದು. ಹಾಗಾದರೆ ಜೀವನದ ಉದ್ದೇಶ ಏನಿದೆ? ಯಾಕಂದರೆ ನೀವು ಹೇಳಿದ್ರಿ ಈಗ 1 ಕೋಟಿ ಕೊಟ್ಟರೆ 1 ವರ್ಷದಲ್ಲಿ ಅವರು ನಿಜವಾಗ್ಲೂ ಅದು ಅವ್ರದ್ದು ಪರ್ಪಸ್ ಇರ್ಬೋದಲ್ಲ, ನನಗೆ ಇಷ್ಟು ಅರ್ನ್ ಮಾಡಬೇಕು, ನನ್ನ ಮನೆಯವರನ್ನು ಚೆನ್ನಾಗಿ ನೋಡ್ಕೋಬೇಕು, ನಾನು ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ಅದು ಅವ್ರದ್ದು ಉದ್ದೇಶ ಇರ್ಬೋದಲ್ಲ. ಹಾಗಾದರೆ ಜೀವನದ ಉದ್ದೇಶ ಏನು? ಜಾಸ್ತಿ ಜನ ಇದರಲ್ಲೇ ಓಡ್ತಿದ್ದಾರೆ ಅಂತ ನನಗನ್ಸುತ್ತೆ. ಅಂದರೆ ಬೇರೆಯವರ ಖುಷಿ, ಅಲ್ಲಿ ಖುಷಿ ಕೊಡೋದ್ರಲ್ಲೇ ನನಗೆ ಖುಷಿ ಸಿಗುತ್ತೆ ಅನ್ನೋದು ಇಂಥದ್ದು ನನಗನ್ಸುತ್ತೆ. ನೀವು ಅವ್ರ ಮನೆಯವರುಗಳನ್ನ ಕೇಳಿದ್ರೂ ಗೊತ್ತಾಗ್ತದೆ, ಇವರು ಏನು ತುಂಬ ಕಷ್ಟಪಟ್ಟು ದುಡಿತಾ ಇದ್ದಾರಲ್ಲ, ದುಡಿಬೇಕು, ದುಡಿಬಾರ್ದು ಅಂತ ಹೇಳ್ತಾ ಇಲ್ಲ. ಆದರೆ ದುಡಿಮೆ ಮಾತ್ರವೇ ಜೀವನ ಅಲ್ಲ. ನೀವು ಹೇಳಿದ ಹಾಗೆ ಮನೆಯವ್ರನ್ನ ಸಂತೋಷವಾಗಿ ಇಡೋದಕ್ಕೆ ದುಡಿದ್ರೆ ಸಂತೋಷ, ಆದರೆ ಅದಕ್ಕೂ ಮೀರಿ ದುಡಿಮೆಯಲ್ಲಿ ತೊಡಗ್ತಾರೆ. ಆ ದುಡಿಮೆಯಲ್ಲಿ ತೊಡಗಿದ ಕಾರಣಕ್ಕೆ ಮಕ್ಕಳಿಗೆ ಟೈಮ್ ಕೊಡೋಕ್ಕಾಗಲ್ಲ, ಹೆಂಡತಿಗೆ ಟೈಮ್ ಕೊಡೋಕ್ಕಾಗಲ್ಲ, ತನ್ನ ತಂದೆ ತಾಯಿಯ ಆರೋಗ್ಯವನ್ನೇ ವಿಚಾರಿಸ್ಲಿಕ್ಕೆ ಆಗದೇ ಇರುವಷ್ಟು ಇವರು ದುಡಿಮೆಯಲ್ಲಿ ತೊಡ್ಕೊಂಡ್ಬಿಟ್ಟಿದ್ದಾರೆ. ಕೇವಲ ಹಣ ಮಾಡೋದ್ರಿಂದ ಮಾತ್ರ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆಯವರು ಖುಷಿಯಾಗಿರ್ತಾರೆ. ಹಣವೂ ಬೇಕು, ಯಾಕೆ? ಒಂದು ಒಳ್ಳೆಯ ಊಟ ಬೇಕು. ಹಣವೂ ಬೇಕು, ಯಾಕೆ? ಒಂದು ಒಳ್ಳೆಯ ಮನೆಯಲ್ಲಿ ತನ್ನ ಹೆಂಡತಿ, ಮಕ್ಕಳು, ತಂದೆ ತಾಯಿ ಜೀವನವನ್ನು ಸುರಕ್ಷಿತವಾಗಿ ಕಟ್ಟಿಕೊಡೋದಕ್ಕೆ. ಆದರೆ ಅದನ್ನು ಆದಮೇಲೂ ಕೂಡ ಆ ಮನೆಯವರಿಗೆ ಇವನು ಸಮಯ ಕೊಡದೇ ಇದ್ದರೆ ಪ್ರತಿಯೊಬ್ಬರ ಎಕ್ಸ್ಪೆಕ್ಟೇಷನ್ ಏನಿದೆ, ಕೇವಲ ಹಣ ಕೊಟ್ಟರೆ ಸಾಕಾಗಲ್ಲ, ಅವರಿಗೆ ಪ್ರೀತಿಯೂ ಬೇಕು, ಅವರಿಗೆ ಅವರ ಸಮಯವೂ ಬೇಕು. ಹಾಗಾಗಿ ಮಕ್ಕಳು ತಂದೆ ಬಂದ ತಕ್ಷಣ ಕುಣಿದಾಡ್ತಾ ಇರ್ತಾರೆ, ನೋಡಿದಾಗ ಆ ಕ್ಷಣಕ್ಕೆ ಎಂಜಾಯ್ ಮಾಡ್ತಾರೆ ಅವರು. ಅಪ್ಪ ನನ್ನ ಬೆಳಗ್ಗೆ ನೋಡಿಲ್ಲ, ಈಗ ನೋಡಿದೆ ಅಂತ. ಅಂದರೆ ಎಷ್ಟು ಮೂಮೆಂಟ್, ಆ ಮೂಮೆಂಟ್ ಏನಿದೆ ಅವ್ರಿಗೆ ಎಷ್ಟು ಅಮೂಲ್ಯವಾದದ್ದು ಅಂತ. ಹಾಗೆ ಇಡೀ ದಿನ ದುಡಿಯೋದೇನು ಮುಖ್ಯವಾಗಿದೆಯೋ ದ ಸೇಮ್ ಟೈಮ್ ಆ ಸಮಯವನ್ನು ಮಕ್ಕಳಿಗೆ ಕೊಡಲಿಕ್ಕೆ ಆಗದೆ ಹೋದರೆ ಆಗ ಅದು ಯಾಂತ್ರಿಕ ಬದುಕು ಅಂತ ಆಗ್ತದೆ. ಬೆಳಗ್ಗೆ ಎದ್ದೆ ಆಫೀಸ್ಗೆ ಹೋದೆ, ಇಡೀ ದಿನ ಕೆಲಸ ಮಾಡಿದೆ, ವಾಪಸ್ ಮನೆಗೆ ಬಂದೆ, ಆಯಾಸ ಆಯಿತು, ಸುಸ್ತಾಯಿತು, ಇನ್ನು ಮಾತಾಡಿಸ್ಬೇಡ್ರಪ್ಪ, ಮಾತಾಡಿಸಿದ್ರೆ ನಂಗೆ ಇರಿಟೇಟ್ ಆಗ್ತದೆ. ಆ ಆಫೀಸ್ನಲ್ಲಿರೋ ಎಲ್ಲ ಸಿಟ್ಟನ್ನು ತೊಗೊಂಬಂದು ಮಕ್ಕಳ ಮೇಲೆ, ಹೆಂಡತಿ ಮೇಲೆ ಅದನ್ನು ಹಾಕೋಕ್ಕೆ ಶುರು ಮಾಡ್ತಾರೆ. ಇದು 1 ಕೋಟಿ ಅಲ್ಲ, ನಿಮಗೆ 1000 ಕೋಟಿ ಇದ್ದರೂ ಜೀವನ ತೃಪ್ತಿ ಅಂತ ಅನ್ಸಕ್ಕೆ ಆಗಲ್ಲ. ಆ ಕಾರಣದಿಂದನೇ ಇವತ್ತು ಜನಗಳು ಅವರ ಜೊತೆಲಿದ್ದವರೇ ಅವರು ಏನು ಜೀವನ ಅಂದ್ರೆ ಏನು ಅಂತ ಹುಡುಕಕ್ಕೆ ಶುರು ಮಾಡಿದ್ದಾರೆ. ಈಗ ಇದೆಲ್ಲ ಅಪ್ಪ ಹಣ ಮಾಡ್ತಾ ಇದ್ದಾನೆ, ನಂಗೆ ಸಾಕಾಗ್ತಾ ಇಲ್ಲ, ಇದು ಸರಿ ಹೋಗ್ತಾ ಇಲ್ಲ ನಂಗೆ ಜೀವನ, ನಂದು ಇನ್ನೇನೋ ಇದೆ ಅಂತ ಹುಡುಕಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಬರೀ ಹಣ ಮಾಡೋದೇ ಜೀವನ ಅಲ್ಲ, ಆದರೆ ಜೀವನಕ್ಕೆ ಹಣ ಬೇಕು. ಅದೇ ಸೇಮ್ ಟೈಮ್ ಅವ್ರಿಗೂ ಕೂಡ
ಒಂದು ನನಗೆ ಇವು ಸಮಯ ಕೊಡಬೇಕಾಗಿತ್ತು, ಪ್ರೀತಿಯಿಂದ ನನ್ನ ಜೊತೆ ನಡ್ಕೊಳ್ಬೇಕಾಗಿತ್ತು ಅಂತಿದೆ. ಆಗ ಮನುಷ್ಯತ್ವ ಜಾಗೃತಿ ಆಗ್ತದೆ. ಇಲ್ಲದೇ ಇದ್ದರೆ ಒಬ್ಬ ರೋಬೋ ಥರ ಇರ್ತಾನೆ. ನೀವು ಹೇಳಿದ್ರಿ ಈಗ ಯಾಂತ್ರಿಕ ಬದುಕು ಅಂತ, ಒಂದು ಎಲ್ಲಾದರೂ ಟ್ರಾಫಿಕಲ್ಲಿ ನಿಂತಿದ್ರು ಕೂಡ ಅವ್ರ ಮುಖದಲ್ಲಿ ನಗು ಇರಲ್ಲ ಅಂತ. ಬಟ್ ಈಗಿನ ಯಂಗ್ಸ್ಟರ್ಸ್, ಯುವಕರು, ಇಷ್ಟೆಲ್ಲ ಇನ್ಫಾರ್ಮೇಷನ್ ಇದೆ, ಬಟ್ ಸ್ಟಿಲ್ ಅವರು ಎಲ್ಲೋ ಕಳೆದು ಹೋಗ್ತಾ ಇದ್ದಾರೆ. ಆ ಫೀಲ್ ಇರುತ್ತೆ ಅವರಿಗೆ, ಅಥವಾ ತುಂಬ ಕನ್ಫ್ಯೂಸ್ಡ್ ಲೈಫ್ ಸ್ಟೈಲ್, ಮತ್ತು ಎಲ್ಲರೂ ಸ್ವಲ್ಪ ಹೇಗೆ ಅಂದರೆ ಕಳೆದೋಗಿರುವಂಥ ಫೀಲಲ್ಲೇ ಬದುಕ್ತಿದ್ದಾರೆ ಅನ್ನೋದು. ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಇನ್ಫಾರ್ಮೇಷನ್ ಅನ್ನೋದು ನಿಮ್ಮ ಲ್ಯಾಪ್ಟಾಪಲ್ಲೂ ಇದೆ. ಹಾಗಂತ ಲ್ಯಾಪ್ಟಾಪ್ ಖುಷಿಯಾಗಿ ಏನು ಇರೋಕ್ಕೆ ಸಾಧ್ಯ ಇಲ್ಲ, ಅದೊಂದು ಯಂತ್ರ ಅದು. ಆದರೆ ಮನುಷ್ಯನಿಗೆ ಕೇವಲ ಇನ್ಫಾರ್ಮೇಷನ್ ಇದ್ರೆ ಆಗಲ್ಲ. ನಿಮಗೆ ಮೃಷ್ಟಾನ್ನ ಭೋಜನ ಬೇಕು ಅಂತಿಲ್ಲ, ಒಂದು ಲೋಟ ಕಾಫಿ ಕೂಡ ನಿಮಗೆ ಖುಷಿಯನ್ನು ಕೊಡ್ತದೆ ಯಾವಾಗ ನೀವು ಅದನ್ನು ಆಸ್ವಾದಿಸೋಕ್ಕೆ ಸಾಧ್ಯ ಅಂತ ಆದಾಗ. ಹಾಗಾಗಿ ತುಂಬ ಇನ್ಫಾರ್ಮೇಷನ್ ಇದೆ ಅಂದ ತಕ್ಷಣ ಅವನು ಆಸ್ವಾದಿಸ್ತಾನೆ ಅಂತಿಲ್ಲ, ಎಂಜಾಯ್ ಮಾಡ್ತಾನೆ ಅಂತಿಲ್ಲ. ತುಂಬ ತಿಳಿದಿದ್ದೀವಿ ಅನ್ನೋ ಭ್ರಮೆ ಇದೆಯಲ್ಲ, ಆ ಭ್ರಮೆನೂ ಕೂಡ ನಮ್ಮನ್ನು ತುಂಬ ಗಂಭೀರ ಕಾಯಿಲೆಗೆ ಹೊಡೆದ್ಬಿಡ್ತದೆ. ಹಾಗಾಗಿ ಹಳ್ಳಿಯವ್ರು ನೋಡಿ ತುಂಬ ಏನು ತಿಳಿದಿರಲ್ಲ, ತುಂಬ ಕಡಿಮೆ ತಿಳಿದಿರ್ತಾರೆ. ತುಂಬ ಕಡಿಮೆ ತಿಳಿದಿದ್ದು ಅದನ್ನು ಶ್ರದ್ಧೆಯಿಂದ ಆಚರಿಸ್ತಾರೆ. ತುಂಬ ತಿಳಿದು ಬಿಟ್ಟಿದ್ದೀವಿ ಅನ್ನುವಂಥ ಪ್ರೊಫೆಸರ್ಗಳೇನಿದ್ದಾರೆ, ಯಾರ್ಯಾರು ತುಂಬ ತಿಳಿದಿದ್ದೀವಿ ಅನ್ನುವಂಥ ಪಂಡಿತರುಗಳೇನಿದ್ದಾರೆ, ತುಂಬ ಗಂಭೀರ ಅನ್ನುವಂಥ ಕಾಯಿಲೆಗಳ ರೀತಿ, ಅವರಲ್ಲಿ ಏನೋ ಕಾಯಿಲೆಗಳಿದೆ ಅನ್ನೋ ರೀತಿಯಾಗಿ ಜೀವನ ಮಾಡ್ತಾ ಇರ್ತಾರೆ. ಯಾವುದು ವ್ಯತ್ಯಾಸ? ನೀವು ಸಾಮಾನ್ಯ ಹಳ್ಳಿಗೆ ಹೋಗಿ, ಆ ರೈತ ತಾನು ದುಡಿಯೋ ಏನೇನಿದೆ ಅದ್ರ ಬಗ್ಗೆ ಅವನಿಗೆ ಮಾಹಿತಿ ಇದೆ, ಎಷ್ಟು ಬೇಕೋ ಅಷ್ಟಿದೆ, ಸಂತೋಷವಾಗಿದ್ದಾನೆ, ಆ ಮಣ್ಣಿನ ಶ್ರದ್ಧೆಯಿಂದ ನೋಡ್ತಾನೆ, ಅವನು ಸಾಕಿರೋ ಹಸುವನ್ನು ಶ್ರದ್ಧೆಯಿಂದ ನೋಡ್ತಾನೆ, ಅದರಲ್ಲಿ ದೇವ್ರನ್ನ ನೋಡ್ತಾನೆ. ಇಲ್ಲಿವರೆಗಿನ ಇನ್ಫಾರ್ಮೇಷನ್ ಓಕೆ. ಆದರೆ ಇನ್ನೂ ಮುಂದುವರೆದ ಇನ್ಫಾರ್ಮೇಷನ್ ಇದೆಯಲ್ಲ, ಅದು ದೇವರಲ್ಲ, ಅದು ಹಸು. ನಾನು ಸಾಕಿರೋದಕ್ಕೆ ಅದು ಹಾಲು ಕೊಡ್ತಾ ಇದೆ, ನಾನು ಸಾಕಿರೋದ್ರಿಂದಾಗಿ ದುಡಿಮೆ ಮಾಡ್ತಾ ಇದ್ದೆ, ಹಾಗಾಗಿ ಅದೇನು ವಿಶೇಷವಾದದ್ದಲ್ಲ ಅನ್ನುವಂಥ ಪಾಂಡಿತ್ಯ ಇದೆಯಲ್ಲ, ಆ ಇನ್ಫಾರ್ಮೇಷನ್ ಏನಿದೆ ಮತ್ತು ನಮ್ಮನ್ನು ಯಾಂತ್ರಿಕ ಜೀವನಕ್ಕೆ ತಗೊಂಡು ಹೋಗಿಬಿಡ್ತದೆ. ನಮ್ಮಲ್ಲಿ ಎಷ್ಟು ಜ್ಞಾನ ಇದೆಯೋ ಆ ಜ್ಞಾನ ನಮ್ಮಲ್ಲಿ ಶ್ರದ್ಧೆಯನ್ನು ಉಂಟು ಮಾಡಬೇಕು, ನಮ್ಮಲ್ಲಿ ವಿನಯವನ್ನು ತಂದುಕೊಡ್ಬೇಕು. ಆಗ ಮಾತ್ರ ಆ ಇನ್ಫಾರ್ಮೇಷನ್ಗೆ ವ್ಯಾಲ್ಯೂ. ಇಲ್ಲದೇ ಇದ್ದರೆ ಅದರಿಂದ ಅನಾಹುತಗಳೇ ಹೆಚ್ಚಾಗ್ತದೆ. ಹೌದು. ಆದರೆ ಈಗಿನ ಯುವಕರು ಯಾಕೆ ತುಂಬ ಈ ಥರ ಕಳೆದು ಹೋಗಿರೋರ ಥರ ಇರ್ತಾರೆ? ತುಂಬ ಜನ ಅದೇ ಬದುಕನ್ನು ಬದುಕ್ತಿರ್ತಾರೆ, ಯಾಕೆ ಅಂತ ಅನ್ಸುತ್ತೆ? ಅವರಲ್ಲಿ ಇನ್ಫಾರ್ಮೇಷನ್ ಇದೆ ಅಂತ ಅನ್ಕೋಬೇಡಿ. ಅವರು ನಾನು ಏನೋ ಮಾಡಬೇಕಾಗಿತ್ತು, ಏನೋ ಮಾಡೋಕ್ಕಾಗ್ತಾ ಇಲ್ಲ, ಏನೋ ಸಾಧಿಸಬೇಕಾಗಿತ್ತು, ನನಗೆ ಸಾಧನೆ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ವಿಷಯದಲ್ಲಿ ಕಳೆದು ಹೋಗ್ತಾ ಇದ್ದಾರೆ. ಇನ್ನೊಬ್ಬರು ಯಾರೋ ಎಂಜಾಯ್ ಮಾಡ್ತಾ ಇದ್ದಾರೆ, ಇನ್ಯಾರೋ ಅಪ್ಪ ಮಾಡಿದ ದುಡ್ಡಲ್ಲಿ ಖುಷಿಯಾಗಿದ್ದಾರೆ, ಆದರೆ ನಾನು ಏನೂ ಮಾಡೋಕ್ಕಾಗ್ತಾ ಇಲ್ವಲ್ಲ ಅನ್ನೋ ದುಃಖದಲ್ಲಿ ಕಳೆದು ಹೋಗಿದ್ದಾರೆ ಬಿಟ್ಟು, ನಾನು ಸಾಧಿಸಬೇಕಾಗಿತ್ತು, ನಾನು ಇನ್ನೂ ಹೆಚ್ಚು ಜ್ಞಾನವನ್ನು ಗಳಿಸ್ಬೋದು, ನಾನು ಇನ್ನೂ ಹೆಚ್ಚು ನನ್ನ ಜೀವನವನ್ನು ಸಾಧಿಸಬಹುದು ಅನ್ನುವ ಆ ಇನ್ಫಾರ್ಮೇಷನ್ಗಿಂತ ಶ್ರದ್ಧೆ ಏನಿದೆ, ಆ ಜೀವನದ ಬಗ್ಗೆ ಒಂದು ಲಕ್ಷ್ಯ ಏನಿದೆ, ಜೀವನದ ಬಗೆಗಿನ ಪ್ರೀತಿ ಏನಿದೆ, ಅದು ಇವತ್ತಿನ ಯುವಕರಲ್ಲಿ ಕಡಿಮೆ ಕಾಣಿಸ್ತಾ ಇದೆ ಪರ್ಸೆಂಟೇಜ್ ವೈಸ್. ಅಂದರೆ ಅದು ತಪ್ಪಲ್ವಲ್ಲ? ಯಾಕಂದರೆ ನಾನು ಆ ಬದುಕನ್ನು ಬದುಕಬೇಕು, ನಾನು ಅಂಥ ಲೈಫನ್ನು ಲೀಡ್ ಮಾಡಬೇಕು, ನಾನು ಏನಾದರೂ ಸಾಧನೆ ಮಾಡಬೇಕು, ಬೇರೆಯವ್ರನ್ನ ನೋಡಿದಾಗ ನಾನು ಎಲ್ಲಾದರೂ ಗುರುತಿಸ್ಕೊಳ್ಬೇಕು ಅಂತ ಅಂದ್ಕೊಳ್ಳೋದು ಖಂಡಿತವಾಗೂ ತಪ್ಪಲ್ಲ. ಯಾವಾಗ ನೋಡಿ, ನಾನು ಒಳ್ಳೆ ಬಟ್ಟೆ ಹಾಕಬೇಕು, ಆ ಆಸೆ ತಪ್ಪಲ್ಲ. ಆದರೆ ಅವರು ಸೂಟ್ ಹಾಕ್ತಾರೆ ಅಂತ ನಾನು ಸೂಟ್ ಹಾಕಬಾರ್ದು. ನನಗೆ ಕಾರ್ ತೊಗೋಬೇಕು ಅನ್ನೋದು ಸರಿ ಇದೆ, ಯಾಕೆಂದರೆ ನನಗೆ ಅವಶ್ಯಕತೆ ಇದ್ದರೆ ಕಾರಲ್ಲಿ ಓಡಾಡಬೇಕು. ಆದರೆ ಅವರು ಬೆಂಚ್ ತಗೊಂಡಿದ್ದಾರೆ ಅಂತ ನಾನು ಬೆಂಚ್ ತಗೋಬೇಕು ಅವಶ್ಯಕತೆ ಇಲ್ಲದೇ ಇದ್ದರು, ನನ್ನ ದುಡಿಮೆಗೂ ಮೀರಿ ಆ ಕಾರ್ ತಗೊಳ್ಳೋದಿದ್ದರೆ ಆಗ ಜೀವನವೇ ಕಷ್ಟ ಆಗೋಕ್ಕೆ ಶುರುವಾಗ್ತದೆ. ಜೀವನದಲ್ಲಿ ಕಷ್ಟ ಒಳ್ಳೆಯದು, ಜೀವನದಲ್ಲಿ ಶ್ರಮ ಹಾಕೋದು ಒಳ್ಳೆಯದು. ಆದರೆ ಜೀವನನೇ ಶ್ರಮ ಆಗೋದ್ರೆ, ಬದುಕೋದೇ ಶ್ರಮ ಆದರೆ, ಬದುಕೋದೇ ಕಷ್ಟ ಆದರೆ ಆಗ ಏನಾಗ್ತದೆ? ಹಾಗಾಗಿ ನಿಮಗೆ ಅವಶ್ಯಕತೆ ಇದೆ ಒಳ್ಳೆ ಬಟ್ಟೆ, ನಿಮಗೆ ಅವಶ್ಯಕತೆ ಇದೆ ಒಳ್ಳೆ ಕಾರು, ನಿಮಗೆ ಅವಶ್ಯಕತೆ ಇದೆ ನಾನು ಹೀಗೆ ಬದುಕಬೇಕು ಅಂತಿದ್ದರೆ ಅದು ತಪ್ಪಲ್ಲ. ಆದರೆ ಅವ್ರು ತಗೊಂಡಿದ್ದಾರೆ ಅಂತ ನಾನು ತಗೊಳ್ಳೋದು, ನನ್ನ ಸ್ನೇಹಿತ ಇಂಥ ಕಾರಲ್ಲಿ ಓಡಾಡ್ತಾನೆ ಅಂತ ನಾನು ತಗೋಬೇಕು ಅಂದ್ಕೊಳ್ಳೋದು, ಅವನು ಅಂಥ ಬಟ್ಟೆ ಹಾಕ್ತಾ ಇದ್ದಾನೆ ಅಂತ ಸಾಲ ಮಾಡಿ ಆದರೂ ಅನಾವಶ್ಯಕವಾಗಿ ಖರ್ಚು ಮಾಡೋದು. ನೋಡಿ, ನೀಡ್ಸ್ ಬೇರೆ ಇದೆ, ವಾಂಟ್ಸ್ ಬೇರೆ ಇದೆ. ನೀಡ್ಸ್ ಓಕೆ, ನಮ್ಮ ನೀಡ್ಸ್ಗಳಿದು, ಅದು ಬೇಕು. ಆದರೆ ವಾಂಟ್ಸ್, ಆಸೆಗಳು, ಬಯಕೆಗಳೇನಿದೆ ಅದು ಹೆಚ್ಚಾದರೆ ಆಗ ಸಮಸ್ಯೆ, ಜೀವನವೇ ಸಮಸ್ಯೆ ಆಗಕ್ಕೆ ಶುರುವಾಗ್ತದೆ. ಈ ಉದ್ದೇಶ ಒಳ್ಳೆಯದಲ್ಲ ಅಂತಷ್ಟೇ ಹೇಳ್ತಾ ಇರೋದು. ಒಳ್ಳೆ ಬಟ್ಟೆ ಹಾಕೋದು ಒಳ್ಳೆಯದು, ಒಳ್ಳೆ ಕಾರ್ ತಗೋಬೇಕು ಓಕೆ, ಒಳ್ಳೆ ಮನೇಲಿರಬೇಕು ಸರಿ, ನನ್ನ ಮನೆಯವರು ಎಲ್ಲರಿಗೂ ಕೂಡ ಒಂದು ಕಂಫರ್ಟ್ ಝೋನ್ ನಿರ್ಮಾಣ ಮಾಡಿಕೊಡ್ಬೇಕು ಅದು ಸರಿ. ಆದರೆ ಇನ್ನೊಬ್ಬರು ಹಾಗೆ ಬದುಕ್ತಾ ಇದ್ದಾರೆ ಅನ್ನೋ ಇಟ್ಕೊಂಡು ನಾವು ಹಾಗೆ ಬದುಕ್ತಾ ಇದ್ದರೆ ಆಗ ಜೀವನ, ಬದುಕು ದುರ್ಭರ ಆಗ್ತದೆ. ಹಾಗಾದರೆ ಈಗ ನಮ್ಮ ಲೈಫ್ ಪರ್ಪಸನ್ನು ನಾವೇ ಹುಡ್ಕೊಂಡು ಹೋಗೋದು ಅಥವಾ ನಾವೇ ಮಾಡೋದ? ನಮ್ಮ ಲೈಫ್ ಪರ್ಪಸ್ ಇದೆ ಅನ್ನೋದನ್ನು ಎಲ್ಲಿಗೆ ಹುಡ್ಕೊಂಡು ಹೋಗೋದು?
ಲೈಫ್ ಪರ್ಪಸ್ ಕಂಡುಕೊಳ್ಳೋಕ್ಕೆ ಹಿಮಾಲಯಕ್ಕೆ ಹುಡ್ಕೊಂಡು ಹೋಗಬೇಕಾದದ್ದಿಲ್ಲ, ಯಾವುದೋ ದೇಶಗಳಿಗೆ ಹುಡ್ಕೊಂಡು ಹೋಗಬೇಕಾದದ್ದಿಲ್ಲ, ನಿಮ್ಮೊಳಗೆ ಇದೆ, ಅಲ್ಲಿ ನೀವು ಕಂಡುಕೋಬೇಕು. ಲೈಫ್ ಪರ್ಪಸ್ ಅಂದರೆ ನನಗೆ ಯಾವುದು ಸಂತೋಷ ಕೊಡ್ತಾ ಇದೆ, ಇನ್ನೊಬ್ರು ಏನಾದರೂ ಹೇಳ್ಬೋದು, ನನಗೆ ಈ ಕೆಲಸ ಮಾಡೋದ್ರಿಂದ ಸಂತೋಷ ಇದೆ. ನೋಡಿ, ನನ್ನ ಹಿಂದೆ ಪಾಶ್ಚಿಮಾತ್ಯರು ತುಂಬ ಜನರು ನೋಡಿದ್ದೀವಿ ನಾವು. ಯಾರೋ ಒಬ್ಬರು ಚಿಂಪಾಂಜಿ ಬಗ್ಗೆ ಅಧ್ಯಯನ ಮಾಡಬೇಕು ಅನ್ನಿಸ್ತು. 20 ವರ್ಷಗಳು ಪೂರ್ಣವಾಗಿ ಚಿಂಪಾಂಜಿ ಅಧ್ಯಯನಕ್ಕೆ ಮೀಸಲಿಟ್ಟು ಇಡೀ ಜಗತ್ತೇನಾಯಿತು ಗೊತ್ತಾಗಲಿಲ್ಲ. ಇಡೀ ಜಗತ್ತಿನಲ್ಲಿ ಯಾರ್ಯಾರು ಏನೇನು ಹಣ ಮಾಡಿದ್ರು, ಎಷ್ಟು ಅದರ ಬಗ್ಗೆ ಯೋಚನೆ ಇರಲಿಲ್ಲ. ಆ ರೀತಿ ಡೆಡಿಕೇಟ್ ಮಾಡಬೇಕು. ಹಾಗೆ ಮಾಡೋಕ್ಕೆ ಮುಂಚೆ ಇದು ನನ್ನ ಪರ್ಪಸ್, ಇಲ್ಲಿ ನಂಗೆ ಸಂತೋಷ ಇದೆ ಅಂತ ಅಂದ್ಕೊಂಡಾಗ ಆ ಚಿಂಪಾಂಜಿಗಳ ನಡುವೆ ಆಕೆ ಸಂತೋಷವನ್ನು ಕಂಡುಕೊಳ್ಳು. ಆದರೆ ನಾವೇನು ಮಾಡ್ತಾ ಇದ್ದೀವಿ, ಜನರ ನಡುವೆ ಜನರು ಏನು ಹೇಳ್ತಾರೆ, ಜನರು ಏನು ಹೊಗಳುತ್ತಾರೆ, ಅಯ್ಯೋ ನೀನು ಇಂಥ ಸಾಧನೆ ಮಾಡ್ತಾ ಇದೆಯಪ್ಪ ಅಂತ ಹೊಗಳಲಿ ಅನ್ನೋ ಕಾರಣಕ್ಕಾಗಿ ನಮಗಿಷ್ಟ ಇಲ್ಲದೇ ಇದ್ರು, ನಮಗೆ ಕಷ್ಟ ಆದರೂ, ನಮ್ಮ ಮನಸ್ಸಿಗೆ ಅದು ಬೇಕಾಗಿಲ್ಲ ಅಂತ ಅನಿಸಿದ್ರು ಕೂಡ ನಾವು ಆ ಕೆಲಸದಲ್ಲಿ ಮುಂದುವರಿತೀವಿ. ಇದು ನಿಜವಾದ ಪರ್ಪಸ್ ಅಲ್ಲ. ಯಾವುದು ನನ್ನ ಜೀವನಕ್ಕೆ ಸಂತೋಷವನ್ನು ಕೊಡ್ತಾ ಇದೆ, ನಾನು ಕೆಲಸ ಮಾಡ್ತಾ ಇದ್ದರೆ ಎಷ್ಟೇ ಕಷ್ಟ ಆದರೂ ಹಸಿವು ಅನ್ನೋದನ್ನು ಮರೆತು ನಾನು ಅದರಲ್ಲಿ ತೊಡಗ್ತಾ ಇದ್ದೀನಿ ಅಂದರೆ ಅದು ನಿಜವಾದ ನಮ್ಮ ಪರ್ಪಸ್. ಅಂದರೆ ಅದು ಈಗ ಕೆಲಸದಲ್ಲಿ ಈಗ ನಾವು ಮಾಡ್ತಿರುವಂಥ ಕೆಲಸನೂ ಕೂಡ ಅದು ನಮ್ಮ ಪರ್ಪಸ್ ಆಗಿರಬಹುದು. ಖಂಡಿತ ಆಗಿರ್ಬೋದು. ನೋಡಿ, ಒಬ್ಬ ಮೂರ್ತಿ ಕೆತ್ತುತ್ತಾ ಇದ್ದಾನೆ, ಅವನಿಗೆ ಮೂರ್ತಿ ಕೆತ್ತೋದೇ ಅವನಿಗೆ ಸಂತೋಷ ಇರ್ತದೆ. ಇಲ್ಲದೇ ಇದ್ದರೆ ಮೂರ್ತಿ ಕೆತ್ತೋದನ್ನು ಯಾರೂ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಅದರಲ್ಲಿ ಇಂಟ್ರೆಸ್ಟ್ ಇರಬೇಕು, ಅವನಿಗದು ಸಂತೋಷ ಕೊಡಬೇಕು. ಹಾಗೆ ಕೊಟ್ಟಾಗ ಮಾತ್ರ ಮೂರ್ತಿಯನ್ನು ಕೆತ್ತುವ ಕಲೆಗೇನಿದೆ ತೊಡಗ್ತಾನೆ. ಅವನು ಅದರಲ್ಲಿ ಇಂಟ್ರೆಸ್ಟ್ ಇರೋ ಕಾರಣದಿಂದ, ಅದರಲ್ಲಿ ಆಸಕ್ತಿ ಇರೋ ಕಾರಣದಿಂದ, ಅದರಲ್ಲಿ ಶ್ರದ್ಧೆ ಇರೋ ಕಾರಣದಿಂದಾಗಿ ಅವನು ಕೆತ್ತೋದಕ್ಕೆ ಶುರು ಮಾಡಿದರೆ ಅವನಿಗೆ ಹಸಿವು ಮರ್ತು ಹೋಗ್ತದೆ, ಮಳೆ ಮರ್ತು ಹೋಗ್ತದೆ, ಮನೇಲಿ ಯಾರು ಇದ್ದಾರೆ ಅನ್ನೋದು ಮರ್ತು ಹೋಗ್ತದೆ. ಕೇವಲ ಇಬ್ಬರೇ ಇರ್ತಾರಲ್ಲಿ, ಒಂದು ಆ ಕಲ್ಲು, ಇನ್ನೊಂದು ಅವನು. ಯಾಕೆ? ಅವನ ಪರ್ಪಸ್ ಅದಾಗಿದೆ, ಅವನ ಶ್ರದ್ಧೆ ಅದರಲ್ಲಿದೆ, ಅದರಲ್ಲಿ ಸಂತೋಷ ಕಾಣ್ತಾ ಇದ್ದಾನೆ. ಆ ಮೂರ್ತಿ ಕೆತ್ತಿ ನಿಂತಾಗ, ಅದು ನೋಡಿದಾಗ ಅವನಿಗೊಂದು ಹೆಮ್ಮೆ ಆಗ್ತದೆ. ಆ ರೀತಿಯಾಗಿ ನಿಮ್ಮ ಕೆಲಸದಲ್ಲಿ ಆಗ್ತಾ ಇದೆಯಾ? ಅದು ಯಾವುದೇ ಇರ್ಬೋದು, ಕಸ ಗುಡಿಸೋದೇ ಇರಬಹುದು, ಅದನ್ನು ಚೆನ್ನಾಗಿ ಮಾಡ್ತಾ ಇದ್ದೀರಾ, ಅದರಲ್ಲಿ ನಿಮಗೆ ಸಂತೋಷ ಕಾಣ್ತಾ ಇದೆಯಾ, ಅದನ್ನು ಮಾಡಬೇಕಾದ್ರೆ ನಿಮ್ಮನ್ನು ನೀವು ಮರ್ತು ಹೋಗ್ತಾ ಇದ್ದೀರಾ, ಅದರ ಅರ್ಥ ನಿಮ್ಮ ಪರ್ಪಸ್ ಅದು ಅಂತ. ಹಾಗಾದರೆ ನಿಮ್ಮ ಪರ್ಪಸ್ ಯಾವುದು ಸರ್? ನನ್ನ ಪರ್ಪಸ್ ನಾನು ಆನಂದವಾಗಿರೋದು ಅಂತ. ಬೇರೆಯವರು ಹಾಗೆ ಆನಂದವಾಗಿ ಬದುಕಲಿ, ಆ ಬದುಕೋದು ಹೇಗೆ ಅಂತ ಕಲಿಸೋದು, ಎರಡೇ ನನ್ನ ಪರ್ಪಸ್. ಒಂದು, ನಾನು ಆನಂದವಾಗಿರೋದು, ನಾನು ಇಷ್ಟು ಆನಂದವಾಗಿರೋಕೆ ಏನು ಕಾರಣ ಆಗಿದೆಯೋ ಅದನ್ನು ಎಲ್ರಿಗೂ ಕೊಟ್ಟು ಅವರುಗಳು ಆನಂದವಾಗಿ ಇರೋ ಹಾಗೆ ಮಾಡೋದು. ಹಾಗಾದ್ರೆ ಒಂದು ಲೈಫ್ ಪರ್ಪಸ್ ಇಲ್ಲದೆ ಲೈಫ್ ಲೀಡ್ ಮಾಡೋಕ್ಕಾಗತ್ತಾ? ಆಗ ಪ್ರಾಣಿಗಳಾಗಿಬಿಡ್ತೀವಿ ನಾವು. ನಮಗೂ ಪ್ರಾಣಿಗಳಿಗೂ ಏನೋ ಒಂದು ವ್ಯತ್ಯಾಸ ಇದೆ. ಅವಕ್ಕಿರೋದು ಒಂದೇ, ತಿನ್ನಬೇಕು, ಏನೋ ಸಂತಾನ ಮಾಡಬೇಕು, ಓಡಾಡ್ಕೊಂಡಿರ್ಬೇಕು, ನಿದ್ದೆ ಮಾಡಬೇಕು, ಇಷ್ಟೇ ಅದಕ್ಕಿರೋ ಒಂದು ಪರ್ಪಸ್. ಆದರೆ ಮನುಷ್ಯನಿಗೆ ಕೇವಲ ಇದೇ ಅಲ್ಲ, ತಿಂದು ಹುಂಡು ಮಲಗಲಿಕ್ಕಷ್ಟೇ ಬಂದಿಲ್ಲ ಅವನು, ಇದನ್ನು ಮೀರಿ ಏನನ್ನೂ ಮಾಡಬೇಕಾಗಿದೆ ಅವನು. ಹಾಗೆ ಏನನ್ನು ಮಾಡಬೇಕಾಗಿದೆ ಅನ್ನೋದು ಅವನು ಕಂಡುಕೋಬೇಕು. ಪರ್ಪಸ್ಸೇ ಇಲ್ಲದೆ ನನ್ನ ಜೀವನಕ್ಕೆ ಏನೂ ಗೊತ್ತು, ಗುರಿ, ಬೆಳಗ್ಗೆ ಎದ್ದೇಳ್ತಾ ಇದ್ದೀನಿ, ನನಗೆ ಗುರಿ ಇಲ್ಲ. ಗುರಿ ಇಲ್ಲದೆ ಇದ್ದರೆ ಅವನು 12 ಗಂಟೆಗೆ ಎದ್ದೇಳ್ತಾನೆ, ಗುರಿ ಇದ್ದರೆ 5 ಗಂಟೆಗೆ ಎದ್ದು ಹೇಳ್ತಾನೆ. ಯಾಕೆ? ಆ ಗುರಿ ಮುಟ್ಟಿಲ್ಲ, ನೀನು ಇನ್ನೂ ಸಾಧನೆ ಮಾಡ್ತಾ ಇಲ್ಲ, ನೀನು ಮುಟ್ಟಬೇಕಾಗಿದೆ. ಚುಚ್ಚುತ್ತದೆ ಒಳಗಡೆಯಿಂದ, ಎಬ್ಬಿಸ್ತದೆ. ಆ ಕನಸೆ, ಆ ಪರ್ಪಸ್ಸೇ ಅವನನ್ನು ಎಬ್ಬಿಸ್ತದೆ. ಹಾಗೆ ಪರ್ಪಸ್ಸೇ ಇಲ್ಲದೆ ಇದ್ದರೆ 12 ಗಂಟೆ ಆದರೂ ಮಲಗಿರ್ತಾನೆ. ಇದಕ್ಕೆ ಯಾರಾದರೂ ಜೀವನ ಅಂತಾರ? ಬೆಳಗ್ಗೆ ಎದ್ದೇಳಬೇಕು ಅನ್ನೋದಕ್ಕೊಂದು ಕಾರಣ ಇರಬೇಕು. ಹಾಗೆ ಕಾರಣ ನಮ್ಮಲ್ಲಿ ಇಲ್ಲ ಅಂತ ಆದರೆ ಅವನು ಸಾಯೋದು ಒಳ್ಳೆಯದು, ಅವನಿಗೆ ಬದುಕಿಗೆ ಅರ್ಥವೇ ಇಲ್ಲ ಅಂತ. ಈಗ ಇದನ್ನ ತಲೆಗೆ ಹಾಕೊಂಡ್ರೆ ಈ ಥರ ಯೋಚನೆ ಮಾಡಿದೆ, ಓ ನನ್ನ ಲೈಫಲ್ಲಿ ಪರ್ಪಸ್ ಬೇಕಿತ್ತು ಅಂತ, ಪರ್ಪಸ್ ಯಾವುದು ಅಂತಾನೆ ಗೊತ್ತಾಗಲ್ಲ, ಇಂಥದ್ದೆಲ್ಲ ಪ್ರಶ್ನೆಗೆ ಬರುತ್ತೆ. ನನ್ನ ಪರ್ಪಸ್ ಬರೀ ಕೂತ್ ಯೋಚನೆ ಮಾಡೋದ್ರಿಂದ ಪರ್ಪಸ್ಗೆ ಯಾವ ಪರ್ಪಸ್ಸು ಸಿಗಲ್ಲ, ಯಾವ ಗುರು ಸಿಗಲ್ಲ. ಬರಬೇಕು ಹೊರಗಡೆ, ಆ ಕೆಲಸದಲ್ಲಿ ತೊಡಗಬೇಕು. ಆ ಕೆಲಸದಲ್ಲಿ ನೋಡಿ, ನಾನು ಹಿಂದೆ ಬರೀ ಓದುತ್ತಾ ಇದ್ದೆ, ನಂಗೆ ಓದಿನಲ್ಲಿ ಸಂತೋಷ ಆಯಿತು. ಓದುತ್ತಾ ನನಗನ್ನಿಸ್ತು ಬರೀ ಓದೋದು ನನ್ನ ಪರ್ಪಸ್ ಅಲ್ಲ, ನಾನು ಇನ್ನೂ 4 ಜನಕ್ಕೇನು ಹೇಳೋದಿದೆ. ನಾನು ಹೇಳೋಕ್ಕೆ ಶುರು, ಅವಾಗ ನಂಗೆ ಅನ್ನಿಸ್ತು, ಇದು ನನಗೆ ಸಂತೋಷ ಕೊಡೋದು. 4 ಜನಕ್ಕೆ ನಾನು ಏನನ್ನೋ ಕಲಿಸ್ತಾ ಇದ್ದಾಗ, ಏನನ್ನೋ ಕೊಡ್ತಾ ಇದ್ದಾಗ ನನಗೆ ಸಂತೋಷ, ಓದಿಗಿಂತ ಸಂತೋಷ ಆಗಿ. ಆವಾಗ ನಂಗೆ ಗೊತ್ತಾಯಿತು, ಇದು ನನ್ನ ಉದ್ದೇಶ, ಇದನ್ನು ನಾನು ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನೂ ಅದ್ಭುತವಾಗಿ ಮಾಡಬೇಕು. ಅದರಲ್ಲಿ ತೊಡಗ್ತಾ ನನ್ನ ಆನಂದವೇ ಇನ್ನೂ ಹೆಚ್ಚಾಗ್ತಾ ಹೋಗಿದೆ. ಹಾಗೆ ನಂಗೆ ಗೊತ್ತಾಗಿದ್ದು, ಇನ್ನೊಬ್ಬರಿಗೆ ಕಲಿಸೋದ್ರಲ್ಲಿ, ಇನ್ನೊಬ್ಬರಿಗೆ ಕೊಡೋದ್ರಲ್ಲೇ ನನ್ನ ಸಂತೋಷ ಇದೆ. ಹಾಗೆ ನೀವೇನೋ ಮಾಡಬೇಕು, ಹಾಗೆ ಮಾಡೋಕ್ಕೆ ಹೋದಾಗ ಅದರಲ್ಲಿ ನಿಮ್ಗೆ ಸಂತೋಷ ಆಗದೆ ಹೋಗ್ಬೋದು. ಉದಾಹರಣೆಗೆ ಯಾರೋ ಇಂಜಿನಿಯರಿಂಗ್ ಓದಿದೆ,
ಅವನು ಯಾವುದೋ ಕಂಪ್ನಿಗೆ ಹೋಗ್ತಾನೆ, ಆ ಕೆಲಸ ಮಾಡಬೇಕಾದ್ರೆ ಅವ್ನಿಗೆ ಸಂತೋಷ ಆಗಿಲ್ಲ. ಅವನಿಗೆ ಅನಿಸ್ತದೆ ನಾನು ಯಾವುದೋ ಪ್ರಾಣಿಗಳನ್ನು ಸಾಕಬೇಕು, ಹಾಗಾಗಿ ನಂಗೆ ಸಂತೋಷ ಇದೆ. ಹಾಗಾಗಿ ಎಷ್ಟೋ ಜನ ಕೆಲಸ ಬಿಟ್ಟು ಇವತ್ತು ಹಸು ಸಾಕ್ತಾ ಇದ್ದಾರೆ, ಕೆಲಸ ಬಿಟ್ಟು ಬಂದು ಫಾರ್ಮ್ ಮಾಡ್ತಾ ಇದ್ದಾರೆ. ಹೀಗೆ ಯಾವಾಗ ಅದರಲ್ಲಿ ತೊಡಗಿದ್ರು ತುಂಬ ಜನ ಹೇಳ್ತಾರೆ ನಂಗೆ ಇದರಲ್ಲಿ ಸಂತೋಷ ಇದೆ ಇವಾಗ. ಹಾಗಾಗಿ ನೀವು ಫಸ್ಟ್ ಯಾವುದ್ರಲ್ಲ ಒಂದು ಹೋಗಿ ಕೆಲಸ ಮಾಡಿ. ಅದು ಸಂತೋಷ ಇಲ್ಲ ಬಿಟ್ಟುಬಿಡಿ, ಮುಲಾಜುಗೊಳಗೆ ಆಗಬೇಡಿ. ಇವ್ರು ಅಂತಾರೆ, ಇವ್ರು ಹೇಳ್ತಾರೆ, ಅವರು ನನ್ನನ್ನು ತೆಗಳ್ತಾರೆ, ಇವರು ನನ್ನನ್ನು ಅಪೋಸ್ ಮಾಡ್ತಾರೆ, ತಲೆ ಕೆಡಿಸ್ಕೋಬೇಡಿ. ನಿಮಗೆ ಅದು ಸಂತೋಷ ಕೊಡ್ತಾ ಇಲ್ವಾ, ಮುಲಾಜಿಲ್ದ ಕೆಲಸ ಬಿಡಿ. ನಿಮಗೆ ಯಾವುದು ಸಂತೋಷ ಇದೆ, ಒಂದು 4 ಕಡೆ ಹೋಗ್ತಾ ಹೋಗ್ತಾ ನಿಮಗೆ ಯಾವುದೋ ಒಂದರಲ್ಲಿ ಸಂತೋಷ ಬರೋಕ್ಕೆ ಶುರುವಾಗ್ತದೆ. ಅಟ್ಲೀಸ್ಟ್ ನೀವು ಅಧ್ಯಾತ್ಮಕ್ಕೆ ಹೋದರೆ ನಿಮ್ಮ ಒಳಕ್ಕೆ ಇಳಿದಾಗ ನಿಮಗೆ ಆ ಸಂತೋಷ ನೀನೇನು ಮಾಡಬೇಕು ಗೊತ್ತಾಗ್ತದೆ ಅಂತ ನಾವು ಹೇಳ್ತೀವಿ. ನೀವು ಒಳಗೆ ಇಳಿಯೋಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿದರೆ 4 ಕಡೆಗೆ ಹೋಗಿ. ನಮ್ಮಲ್ಲಿ ಅದಕ್ಕೆ ಹಿರಿಯರು ಹೇಳ್ತಾ ಇದ್ರು, ದೇಶ ಸುತ್ತು ಕೋಶ ಓದು, ನಿನ್ನ ಜ್ಞಾನ ಹೆಚ್ಚಾಗ್ತದೆ. ಹಾಗಾಗಿ ದೇಶ ಸುತ್ತು, ಅಟ್ಲೀಸ್ಟ್ 4 ಕಡೆ ಕೆಲಸ ಹುಡುಕು, 4 ಕಡೆ ಕೆಲಸ ಮಾಡು. ಆಗ ನಿನಗೆ ಅದರಲ್ಲಿ ಸ್ಕಿಲ್ ಬರ್ಬೋದು, ಬರದೇ ಹೋಗ್ಬೋದು. ಆದರೆ ನೀನು ಬೇರೆ ನಿನಗೆ ಇಷ್ಟವಾದ ಕೆಲಸ ಬಂದಾಗ, ಇಷ್ಟವಾಗಿ ಇಲ್ಲದೇ ಇದ್ದಾಗ ಹೇಗೆ ಬದುಕ್ತಾ ಇದ್ದೆ, ಈಗ ಇಷ್ಟವಾದ ಕೆಲಸ ಸಿಕ್ಕಿದಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂತ ವ್ಯತ್ಯಾಸ ಗೊತ್ತಾಗ್ತದೆ. ಆ ಕೆಲಸದಲ್ಲಿ ಇನ್ನೂ ನೈಪುಣ್ಯತೆಯನ್ನು, ಸ್ಕಿಲ್ಲನ್ನು ಸಾಧಿಸಿ ಅದರಲ್ಲಿ ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಬಟ್ ನನಗನ್ಸುತ್ತೆ ಈಗ ಜೆನ್ಸಿಸ್ ಕಿಡ್ಗಳಿಗೆ ಒಂದು ಹಾಡು ಹೇಳೋದು ಅವರಿಗೆ ಅವ್ರದ್ದೊಂದು ಪರ್ಪಸ್ ಅಂತ, ಹಾಡು ಕೇಳೋದು, ಹಾಡೋದು ಅದೆಲ್ಲ ಇಷ್ಟ ಅಂತ ಅವ್ರಿಗೆ ಅನಿಸುತ್ತೆ. ಒಂದು ಪಾಯಿಂಟ್ ಆಫ್ ಟೈಮ್ ಬಂದಾಗ ಅದು ಬೋರ್ ಆಗುತ್ತೆ, ಏನೋ ಒಂದು ಇನ್ನೊಂದು ಕೆಲಸ ಮಾಡ್ತಾರೆ, ಮೇ ಬಿ ನನ್ನ ಪರ್ಪಸ್ ಅಂತ ಅವ್ರು ಅಂದ್ಕೊಂಡಿರ್ಬೋದು, ಆಮೇಲೆ ಸ್ವಲ್ಪ ಬೋರ್ ಆಗುತ್ತೆ. ಇಂಥ ಚಂಚಲ ಮನಸ್ಥಿತಿ ಜಾಸ್ತಿ ಇದೆ ಜೆನ್ಸಿಸ್. ಸೊ ಅವ್ರ ಪರ್ಪಸ್ ಹುಡ್ಕೋದು ಕಷ್ಟ ಅಂತ ಅನಿಸ್ತಿಲ್ವಾ? ಯಾಕೆ ಕಷ್ಟ ಇದೆ ಅಂದರೆ ನೋಡಿ, ಹಾಡು ಹೇಳ್ತಾ ಇದ್ದೀನಿ ಅಥವಾ ಡ್ಯಾನ್ಸ್ ಮಾಡ್ತಾ ಇದ್ದೀನಿ, ಒಂದು ಹಂತದವರೆಗೆ ಬೋರ್ ಆಗ್ತದೆ. ಯಾಕೆ ಬೋರ್ ಆಗ್ತದೆ? ಮೊದಲು ಚಿಕ್ಕ ವಯಸ್ಸಲ್ಲಿದ್ದಾಗ ಹಾಡು ಹೇಳಿದಾಗ, ಯಾರೋ ಹಾಡು ಹೇಳೋದು ನೋಡಿದಾಗ 10 ಜನ ಖುಷಿಯಾಗಿ ಚಪ್ಪಾಳೆ ತಟ್ಟಿರ್ತಾರೆ, ಅವರನ್ನು ಸೆಲೆಬ್ರಿಟಿ ಕ್ಯಾಟಗರಿಗೆ ತಗೊಂಡು ಹೋಗ್ತಾರೆ. ಇವ್ರಿಗೆ ಅನ್ನಿಸ್ತದೆ ಹಾಡು ನಾನು ಹಾಡ್ತೀನಿ, ಈ ಹಾಡೋದ್ರಿಂದಾಗಿ ಇಷ್ಟೂ ನಾನು ಫೇಮಸ್ ಆಗ್ತೀನಿ ಅನ್ನೋ ಕೇವಲ ಉದ್ದೇಶ ಇಟ್ಕೊಂಡು ಹಾಡು ಹೇಳಕ್ಕೆ ಹೋದಾಗ ಏನಾಗ್ತದೆ, ಅಥವಾ ಡ್ಯಾನ್ಸ್ ಮಾಡೋಕ್ಕೆ ಹೋದರೆ, ಅಥವಾ ಯಾವುದೋ ಒಂದು ನಟನೆ ಮಾಡೋಕ್ಕೆ ಹೋದರೆ, ಅಥವಾ ಯಾವುದೇ ಕೆಲಸದಲ್ಲಿ ತೊಡಗಿದಾಗ ನಾನು ಇಷ್ಟು ಹಣವನ್ನು ಗಳಿಸ್ತೀನಿ, ಇಷ್ಟು ಹೆಸರು ಗಳಿಸ್ತೀನಿ, ಸೆಲೆಬ್ರಿಟಿ ಸ್ಟೇಟ್ಗೆ ಹೋಗ್ತೀನಿ ಅಂತಾದಾಗ, ಸೆಲೆಬ್ರಿಟಿ ಸ್ಟೇಟಸ್ಗೆ ಹೋದಾಗ, ಆ ಸ್ಟೇಟ್ಗೆ ಹೋದಾಗ ಇಷ್ಟೇ ಅನ್ಸೋಕ್ಕೆ ಶುರುವಾಗ್ತದೆ ಜೀವನ. ಅದು ನಿಜವಾದ ನಿಮ್ಮ ಪರ್ಪಸ್ ಅಲ್ಲ. ನೀವು ಆ ಹೊಗಳಿಕೆ, ಆ ಒಂದು ಆಡಂಬರ, ಆ ಒಂದು ಸೆಲೆಬ್ರಿಟಿ ಸ್ಟೇಟಸ್, ಬೇರೆಯವರನ್ನು ನೋಡಿ ಏನು ಅವರು ಅದನ್ನು ಎಂಜಾಯ್ ಮಾಡ್ತಾ ಇದ್ರಲ್ಲ, ಅದನ್ನು ನೋಡಿ ಅದನ್ನು ನೀವು ಫಾಲೋ ಮಾಡಿದ್ದೀರಿ, ಅರ್ಥಾತ್ ಕಾಪಿ ಮಾಡಿದ್ದೀರಿ. ಆ ಕಾರಣದಿಂದಾಗಿ ಬೇಗ ಅದರಲ್ಲಿ ಬೋರ್ ಆಗ್ತದೆ. ಈಗ ನನಗೆ ಬೋರ್ ಆಗ್ತದೆ ಅಂದರೆ ಬೋರ್ ಆಗಲ್ಲ. ಯಾಕೆ? ಇಲ್ಲಿ ನನಗೆ ಸೆಲೆಬ್ರಿಟಿ ಸ್ಟೇಟಸ್ ಮುಖ್ಯ ಅಲ್ಲವೇ ಅಲ್ಲ, ನನಗಿಲ್ಲಿ ಹಣ ಮುಖ್ಯವೇ ಅಲ್ಲ. ನನ್ನ ಪರ್ಪಸ್ ಏನಿದೆ ಆ ಪರ್ಪಸ್ ಅಷ್ಟೇ ಇಲ್ಲಿ ಮುಖ್ಯ ಆಗಿರೋದರಿಂದ ಇನ್ನು ಉಳಿದದ್ದೆಲ್ಲ ಸೈಡ್ಗೆ ಬರ್ತಾ ಇದೆ. ಹಣ ಬರ್ತದೆ, ಸೆಲೆಬ್ರಿಟಿ ಸ್ಟೇಟಸ್ ಬರ್ತದೆ, ಗೌರವ ಬರ್ತದೆ, ಎಲ್ಲರಿಂದ ಶ್ರದ್ಧೆ ತೋರಿಸ್ತಾರೆ. ಆದರೆ ಅವರು ತೋರಿಸದೇ ಇದ್ದರೂ ಇಲ್ಲಿ ನನಗೇನು ವ್ಯತ್ಯಾಸ ಆಗಲ್ಲ. ಯಾಕೆ? ನನ್ನ ಗುರಿ ಇಲ್ಲಿ ಸ್ಪಷ್ಟ ಇದೆ. ಹಾಗೆ ಹಾಡು ಹೇಳೋದಷ್ಟೇ ನನ್ನ ಗುರಿ ಆಗಿದ್ದರೆ ಅದರಲ್ಲಿ ನೀವು ಹೆಚ್ಚು ಸ್ಕಿಲ್ ಸಾಧಿಸ್ತಾ ಹೋಗ್ತೀರಿ. ಇನ್ಯಾರು ಹೊಗಳುತ್ತಾರೆ, ಇನ್ಯಾರು ಸ್ಟೇಜು ಫಿಲ್ಮ್ ಫೇರ್ ಕೊಡ್ತಾರೆ, ಇನ್ಯಾರು ಬಂದು ನಿಮ್ಮನ್ನು ಬೆನ್ನು ತಡ್ತಾರೆ, ಅದ್ರ ಬಗ್ಗೆ ಯೋಚನೆ ಇಲ್ಲ. ಅದೆಲ್ಲವೂ ಸೆಕೆಂಡರಿ ಆಗ್ತದೆ ನಿಮಗೆ. ಹಾಗೆ ಇನ್ನುಳಿದು ಸೆಕೆಂಡರಿ ಆಗಿ ನನ್ನ ಪರ್ಪಸ್ ಅಷ್ಟೇ ನನಗೆ ಮುಖ್ಯ ಅಂತ ಆದಾಗ ಮಾತ್ರ ಅರ್ಜಿತ್ ಸಿಂಗ್ ಥರ ಬೆಳೀತಾರೆ. ಹಾಗಂದ್ರೆ ಇದರಲ್ಲೂ ಗುಡ್ ಪರ್ಪಸ್, ಬ್ಯಾಡ್ ಪರ್ಪಸ್ ಅಂತ ಇರುತ್ತೆ. ಯಾಕಂದರೆ ನನಗೆ ಈ ಪ್ರಶಂಸೆಗಳು ಬೇಕು, ನನ್ನನ್ನು ಸೆಲೆಬ್ರಿಟಿ ಥರ ಫೀಲ್ ಮಾಡಬೇಕು ಅಂತ ಅನ್ಕೊಂಡು ಬೆಳೆಯೋದು, ಆ ಪರ್ಪಸ್ ಇಟ್ಕೊಂಡು ಬೆಳೆಯೋದು, ಅದನ್ನು ಬ್ಯಾಡ್ ಅಲ್ಲ. ಆದರೆ ಅದು ಒಂದು ಹಂತದವರೆಗಷ್ಟೇ ನಿಮಗೆ ಸಂತೋಷ ಕೊಡುತ್ತದೆ. ಲೈಫ್ ಟೈಮ್ಸ್ ಸಂತೋಷ ಅದು ಕೊಡಲ್ಲ. ಯಾಕೆ ಅಂತ ಹೇಳಿದರೆ ಇದೊಂದು ಜೀವನ ಅನ್ನೋದು ಏರಿಳಿತ. ನಿಮಗೆ ಇವತ್ತು ಸೆಲೆಬ್ರಿಟಿ ಸ್ಟೇಟಸ್ ಯಾರು ಕೊಟ್ಟಿದ್ರೋ, ನಿಮಗಿಂತ ಇನ್ನೂ ಒಳ್ಳೆಯ ಹಾಡುಗಾರ ಬಂದಾಗ ನೀವು ಕೆಳಗೆ ಹೋಗ್ತೀರಿ. ಪ್ರತಿ 5 ವರ್ಷಕ್ಕೆ, ಪ್ರತಿ 10 ವರ್ಷಕ್ಕೊಬ್ಬ, ಈಗಂತೂ ಪ್ರತಿ 5 ವರ್ಷಕ್ಕೊಬ್ಬರು ಟ್ರೆಂಡ್ ಹಾಕ್ತಾರೆ. ಯಾವುದೇ ಕೆಟಗರಿ ಹೋಗಿ, ಯಾವುದೇ ಹೀರೋ ಸ್ಟೇಟ್ಗೆ ಹೋಗಿ 5 ವರ್ಷಕ್ಕೊಬ್ಬ ಟ್ರೆಂಡ್ ಹಾಕ್ತಾರೆ. ನೀವು ಆಗ ಆ ಟ್ರೆಂಡ್ ಆದಾಗ ನೀವೇನಾದರೂ ಆ ಟ್ರೆಂಡಿಂಗ್ನಲ್ಲೇ ಇರಬೇಕು ಅಂತ ಬಯಸಿದ್ರೆ ತಪ್ಪೇನಲ್ಲ. ಆದರೆ ಸಿಗದೇ ಇದ್ದರೂ ಅಷ್ಟೇ ಸಂತೋಷವಾಗಿ ಇರೋದು ಕಲ್ತಿಲ್ಲ ಅಂತ ಹೇಳಿದ್ರೆ ಆ ಕೆಲಸ ನಿಮಗೆ ಕಷ್ಟ ಆಗ್ತದೆ, ದುಸ್ತರ ಆಗ್ತದೆ, ಬೋರ್ ಆಗೋಕ್ಕೆ ಶುರು ಆಗ್ತದೆ. ನಿಜ, ಅದು ಅವರು ಬದುಕೋದನ್ನ ಕಲಿಬೇಕು, ಜೀವಿಸೋದನ್ನ ಕಲಿಬೇಕು. ನೋಡಿ, ಈಗ ಅರ್ಜಿತ್ ಸಿಂಗ್ ಏನು ಹೇಳ್ತಾರೆ, ಹಾಡುಗಾರ, ಅವನಿಗನಿಸ್ತು ಬರೀ ಸೆಲೆಬ್ರಿಟಿ ಸ್ಟೇಟಸ್ಸು, ಬರೀ ಹಣವೇ ನನಗೆ ಅಲ್ಲ, ಸಂಗೀತದಲ್ಲೇ ಇನ್ನೂ ನಾನು ಸ್ಕಿಲ್ಲನ್ನು ಸಾಧಿಸಬೇಕು. ನಿವೃತ್ತಿ ನಾನು ತಗೊಳ್ತಾ ಇದ್ದೀನಿ ಘೋಷಣೆ ಮಾಡಿದೆ. ಯಾವುದೇ ವ್ಯಕ್ತಿ ಕೇವಲ ಸ್ಟೇಟಸ್, ಹಣ,
ಇಷ್ಟನ್ನೇ ಯಾರಾದರೂ ಎಕ್ಸ್ಪೆಕ್ಟ್ ಮಾಡಿದರೆ ಆ ಧೈರ್ಯ ಯಾರೂ ಮಾಡೋಕ್ಕಾಗಲ್ಲ. ತುಂಬ ರೇರ್ ಈ ಥರದ ನಿವೃತ್ತಿಯನ್ನೇ ಆ ಹೈಯರ್ ಒಂದು ಇದರಲ್ಲಿದ್ದಾಗಲೇ ನಿವೃತ್ತಿಗೋತ್ಸೋದು ಘೋಷಿಸುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕೆಂದರೆ ಆತನಿಗೆ ಇಷ್ಟವಾದದ್ದು ಹಾಡು, ಅದರಲ್ಲೇ ನಾನು ಇನ್ನೂ ಏನನ್ನೋ ಸಾಧಿಸಬೇಕು, ನಾನು ಅದನ್ನು ಸಾಧಿಸಲಿಕ್ಕೆ ಈ ಸೆಲೆಬ್ರಿಟಿ ಸ್ಟೇಟಸ್ ಈ ಮೂವಿನಲ್ಲಿ ಹಾಡ್ತಾ ಇರೋದು ನನಗೆ ಅಡ್ಡಿ ಆಗ್ತಾ ಇದೆ ಅಂತ ಅನಿಸ್ತು. ಅರ್ಥ ಆಯ್ತಾ? ನಾನು ಹಾಡಿನಲ್ಲಿ ಏನೋ ಸಾಧಿಸಬೇಕು ಅಂತಿತ್ತು, ಇಲ್ಲಿ ಹಣ ಬರ್ತಾ ಇದೆ, ಹಾಡು ಹೇಳೋದ್ರಿಂದ ಹಣ ಬರ್ತಾ ಇದೆ, ಫಿಲಮ್ಗಳಲ್ಲಿ ಸೆಲೆಬ್ರಿಟಿ ಸ್ಟೇಟಸ್ ಸಿಗ್ತಾ ಇದೆ. ಆದರೆ ನಾನು ಹಾಡುಗಾರಿಕೆಯಲ್ಲಿ ಸಂಗೀತದಲ್ಲಿ ಏನನ್ನು ಸಾಧಿಸಬೇಕು ಅಂತಿದೆ ಅದು ಪೂರ್ತಿ ಆಗ್ತಾ ಇಲ್ಲ. ಹಾಗಾಗಿ ನಾನು ಇಲ್ಲಿಂದ ನಿವೃತ್ತಿ ತಗೊಳ್ಳೋದು ಹೊರತು ನಾನು ಸಂಗೀತದಲ್ಲಿ ಇನ್ನೂ ಮುಂದುವರಿಯೋಕ್ಕಾಗಲ್ಲ, ಆ ಸಾಧನೆ ಮಾಡೋಕ್ಕಾಗಲ್ಲ ಅನ್ನಿಸ್ತು. ಇದು ಅಷ್ಟು ಸುಲಭ ಅಲ್ಲ. ಇದನ್ನು ಅರ್ಥ ಮಾಡಿಕೊಂಡವರು ಮಾತ್ರ ಆ ರೀತಿಯಾಗಿ ಘೋಷಣೆ ಮಾಡೋಕ್ಕೆ ಸಾಧ್ಯ, ಆ ರೀತಿ ನಿರ್ಧಾರ ಮಾಡೋದಕ್ಕೆ ಸಾಧ್ಯ. ನಮ್ಮ ಜೀವನದಲ್ಲೂ ಅಷ್ಟೆ. ನನ್ನ ಗುರಿ ಸಾಧಿಸೋಕ್ಕೆ ಇದು ಅಡ್ಡಿ ಆಗ್ತಾ ಇದೆ ಅಂದರೆ ಅದರಿಂದ ಎಷ್ಟೇ ಹಣ ಬರ್ತಾ ಇರಲಿ, ಅದರಿಂದ ಎಷ್ಟೇ ನಮಗೆ ಪ್ರಶಂಸೆಗಳು ಬರ್ತಾ ಇರಲಿ, ನಿವೃತ್ತಿಯಾಗಿ ನಮ್ಮ ಗುರಿ ಏನು ಸಾಧಿಸಬೇಕಾಗಿದೆ ಅದರ ಕಡೆಗೆ ಹೋಗಬೇಕು ನಾವು. ಆಗ ಮಾತ್ರ ನಮ್ಮ ಒಂದು ಹಂತದ ಜೀವನ ಆದಾಗ ಈ ಹಣ, ಈ ಸೆಲೆಬ್ರಿಟಿ ಸ್ಟೇಟಸ್, ಈ ಹೊಗಳಿಕೆ, ಈ ಪ್ರಶಂಸೆ ಇದ್ಯಾವುದು ನಮಗೆ ಅನಾವಶ್ಯಕ ಅನ್ಸೋಕ್ಕೆ ಶುರುವಾಗ್ತದೆ. ಯಾಕೆಂದರೆ ಪ್ರತಿದಿನ ಎಷ್ಟು ಕೇಳ್ತೀರಿ ಪ್ರಶಂಸೆಗಳನ್ನ, ಒಂದಿನಕ್ಕೆ ಬೋರ್ ಆಗ್ತದೆ. ಆದರೆ ನಿಮ್ಮ ಗುರಿ ಏನಿದೆ ಅದನ್ನ ಇಟ್ಕೊಂಡಾಗ ಮಾತ್ರ ನಿರಂತರವಾಗಿ ಸಾಗಕ್ಕೆ ಸಾಧ್ಯ ಆಗೋದು. ಬಟ್ ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಈ ಯುವಕರೆಲ್ಲ ಜಾಸ್ತಿ ಕನ್ಫ್ಯೂಸ್ ಆಗ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸಿಲ್ವ? ಎಲ್ಲ ಇನ್ಫಾರ್ಮೇಷನ್ಗಳನ್ನು ತಗೊಂಡು ಯಾವುದು ಸರಿ, ಯಾವುದು ತಪ್ಪು, ಯಾವುದು ನನ್ನ ಲೈಫ್ ಪರ್ಪಸ್, ಇಂಥದ್ದೆಲ್ಲ ಯೋಚನೆಗಳನ್ನು ಮಾಡಿ ಇದರಲ್ಲೇ ಕಳೆದು ಹೋಗ್ತಾ ಇದ್ದಾರೆ. ಮೇ ಬಿ ಇವಾಗ ಯೂತ್ಸ್ ಅಂದ್ಕೊಂಡಿರ್ಬೋದು ನಾನು ರೀಲ್ಸ್ ನೋಡೋದೇ ನನ್ನ ಲೈಫ್ ಪರ್ಪಸ್ ಅಂತ. ತಪ್ಪೇನಿಲ್ಲ. ಕಣ್ಣು ಹೋಗಲ್ಲ ಅಂತ ಆದರೆ, ಕಣ್ಣು ಮಂಜಾಗಲ್ಲ ಅಂತ ಆದರೆ, ಅದರಿಂದನೇ ಹಣ ಬರ್ತಾ ಇದ್ದರೆ, ಅದರಿಂದನೇ ಸಂಜೆ ಆದರೂ ನಿದ್ದೆಗೇನು ಡಿಸ್ಟರ್ಬ್ ಆಗಲ್ಲ ಅಂತ ಹೇಳಿದ್ರೆ ಏನಾಗ್ಬಿಡ್ತದೆ, ತುಂಬ ರೀಲ್ಸ್ ನೋಡ್ತಾ ಇದ್ದರು ಮೈಂಡ್ ಡಿಸ್ಟ್ರಾಕ್ಟ್ ಆಗ್ತದೆ, ನಿದ್ದೆ ಬರಲ್ಲ, ಈ ಥರದೊಂದು ಕಣ್ಣುಗಳು ಸ್ಟ್ರೈನ್ ಆಗ್ತದೆ. ಆದರೆ ಪರ್ಪಸ್ಸೇ ಹೆಚ್ಚಿದ್ರೆ ಅದನ್ನೇ ಮಾಡಿದ್ರೆ ಏನು ತಪ್ಪಲ್ಲ ಅಂತ. ಉದ್ದೇಶ ಮುಖ್ಯ, ಏನು ಪಡ್ಕೋತಾರೆ ಅನ್ನೋದು. ಅದನ್ನೇ ಹೇಳಿದ್ದು ನೋಡಿ. ಇವತ್ತಿಗೆ ಅದು ಸಂತೋಷ ಆಗಿ ಇನ್ನು 2 ವರ್ಷದ ನಂತರ ಕಣ್ಣು ಮಂಜಾಗಿ, ನಿದ್ದೆ ಬರದೆ, ಡಿಪ್ರೆಸ್ಗೊಳಗಾಗಿ, ರೀಲ್ಸ್ ನೋಡೋದೇ ನನಗೆ ದೊಡ್ಡ ಅನಾಹುತ ಆಯಿತು ಅಂತ ನಿಮಗೆ ಗಿಲ್ಟಿ ಆಗಲ್ಲ ಅಂತ ಆಗೋದಿದ್ದರೆ, 5 ವರ್ಷ ಆದಮೇಲೂ ನಿಮಗೆ ಈ ಗಿಲ್ಟಿ ಫೀಲ್ ಆಗಲ್ಲ ಅಂದರೆ ರೀಲ್ಸೇ ನೋಡಿ, ಹೆಚ್ಚು ಇನ್ಫಾರ್ಮೇಷನ್ನೇ ಗ್ಯಾದರ್ ಮಾಡಿ. ಆದರೆ 100% ಒಂದು 5 ವರ್ಷದಲ್ಲಿ ಈ ರೀಲ್ಸ್, ಈ ಮೋರ್ ಇನ್ಫಾರ್ಮೇಷನ್ ಇವುಗಳೇ ನನಗೆ ತುಂಬ ಅಡ್ಡಿ ಆಯಿತು, ತಲೆನೋವಾಯಿತು ನನಗೆ ಅಂತ ಅನ್ನಿಸ್ತದೆ. ಹಾಗಾಗಿ ಈಗಲೇ ಎಚ್ಚೆತ್ಕೊಳ್ಳಿ. ನೋಡಬೇಡಿ ಅಂತ ಹೇಳಲ್ಲ, ನಿಮಗೆ ಎಷ್ಟು ಅವಶ್ಯಕತೆ ಇದೆ. ನಾನು ಕೂಡ ನೋಡ್ತೀನಿ ರೀಲ್ಸ್ನ, ನನಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ನೋಡ್ತೀನಿ. ನನಗೆ ಗೊತ್ತಾಗ್ತದೆ ಇಷ್ಟೇ ನನಗೆ ಬೇಕಾಗಿತ್ತು, ಇನ್ನು ಜಾಸ್ತಿ ಇವತ್ತು ನೋಡಬಾರ್ದು, ತೊಂದರೆ ಇಲ್ಲ ಅಂತ. ನನ್ನನ್ನು ಅದು ಹಿಡಿದಿಟ್ಟಿಲ್ಲ, ಆ ರೀಲ್ಸ್ ನನ್ನನ್ನು ಹಿಡಿದಿಟ್ಟಿಲ್ಲ. ನನ್ನ ಕೈನಲ್ಲಿ ಮೊಬೈಲ್ ಇದೆ, ನನ್ನ ಬೆರಳಿನಲ್ಲೇ ಆ ರೀಲ್ಸ್ ತಿರುಗಿಸೋದಿದೆ. ಯಾವಾಗ ಸ್ಟಾಪ್ ಮಾಡಬೇಕು ಅನ್ನೋದು ನನ್ನ ಬೆರಳಿಗೆ, ನನ್ನ ಮೆದುಳಿಗೆ ಗೊತ್ತಿದೆ. ಅದು ನಿಮಗೆ ಗೊತ್ತಿದ್ದರೆ ರೀಲ್ಸ್ ನೋಡಿ. ಅದು ಗೊತ್ತಿಲ್ಲದೆ, ಟೈಮೇ ಹೋಗೋದು ಗೊತ್ತಿಲ್ಲದೇ ಇರುವಷ್ಟು ಮೈ ಮರೆತು, ಕಣ್ಣು ಸ್ಟ್ರೈನ್ ಮಾಡಿಕೊಂಡು, ತಲೆನೋವು ಮಾಡಿಕೊಂಡು, ನಿದ್ದೆ ಬರದೇ ಇರುವಷ್ಟು ನೋಡ್ತಾ ಇದ್ದರೆ ಆಗ ಅದು ಅನಾಹುತ ಆಗ್ತದೆ. ಬಟ್ ಈ ಜೆನ್ಸಿ ಕಿಡ್ಗಳೆಲ್ಲ ತಮ್ಮನ್ನು ಬೇರೆಯವ್ರ ಜೊತೆ ಕಂಪೇರ್ ಮಾಡೋದು ಜಾಸ್ತಿ, ಬಿಕಾಸ್ ಇದರಿಂದನೇ. ಯಾಕಂದರೆ ಅವ್ರ ಲೈಫ್ ಚೆನ್ನಾಗಿದೆ, ನನ್ನ ಲೈಫ್ ಹೀಗಿದೆ ಅನ್ನೋದು. ಈ ಕಂಪೇರ್ ಮಾಡೋದನ್ನು ಅವ್ರು ಕಡಿಮೆ ಮಾಡ್ಕೊಳ್ಳೋದು ಹೇಗೆ? ಯಾಕಂದರೆ ಈಗ ಒಂದೇ ಸಲ ಬಿಡಿ ಅಂದರೆ ಅದು ಕಷ್ಟ ಅಂತ ಅನಿಸುತ್ತೆ. ಅದು ಕಡಿಮೆ ಮಾಡ್ಕೊಳ್ಳೋದು ಹೇಗೆ? ನೋಡಿ, ಇನ್ನೊಬ್ಬರನ್ನ ಕಂಪೇರ್ ಮಾಡಿಕೊಂಡೇ ಬದುಕೋದು ಬಹಳ ಕಷ್ಟ, ತಪ್ಪು. ಅವರೇ ಅದನ್ನೇ ಯೋಚನೆ ಮಾಡಲಿ. ನನ್ನನ್ನೇ ಇನ್ನೊಬ್ಬರಿಗೆ ಕಂಪೇರ್ ಮಾಡ್ತಾರೆ, ಇನ್ನೊಬ್ಬ ನಟನಿಗೆ ನನ್ನನ್ನು ಕಂಪೇರ್ ಮಾಡ್ತಾ ಇದ್ದರೆ ನನ್ನತನ ಏನಾಯ್ತಾಗ? ನನ್ನದು ಅನ್ನೋ ಒಂದು ವ್ಯಕ್ತಿತ್ವ ಇದೆಯಲ್ಲ, ಅದು ಎಲ್ಲಿ ಹೋಯ್ತು? ಅದನ್ನು ನಾಶ ಆಗ್ತಾ ಇದೆ, ಅದು ನನಗೆ ಗೊತ್ತಿಲ್ಲದೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಆಗ ನೀವು ಇನ್ನೊಬ್ರಿಗೆ ಕಂಪೇರ್ ಮಾಡೋದ್ರಲ್ಲಿ ನಿಮಗೆ ಪ್ರಶ್ನೆಗೆ ಉತ್ತರ ಬಂದುಬಿಡ್ತದೆ. ಇನ್ನೊಬ್ಬರಿಗೆ ನೀವು ಕಂಪೇರ್ ಮಾಡ್ತಾ ಇದ್ದರೆ ಅವರು ಇನ್ನೊಬ್ಬರು ಈಗ ಉದಾಹರಣೆಗೆ 4 ಜನ ಮಕ್ಕಳಿದ್ದಾರೆ, ಅಪ್ಪ ಆದವರು ದೊಡ್ಡ ಮಗನಿಗೆ ಸಣ್ಣ ಮಗನಿಗೆ ಕಂಪೇರ್ ಮಾಡ್ತಾ ಇದ್ದರೆ ಇವನು ಹೇಳ್ತಾನೆ, ಅವನು ಇನ್ನು ಅಷ್ಟು ದೊಡ್ಡವನು, ನನಗಿಂತ ಹೆಚ್ಚು ಓದಿದ್ದಾನೆ, ನಾನು ಇನ್ನೂ ಓದಬಹುದು, ಅಲ್ಲಿ ತನಕ ಹೋಗ್ಬೋದು, ಅದೇನು ಆಗಲ್ಲ ಅಂತೇನಿಲ್ಲ. ಆದರೆ ಕಂಪೇರ್ ಮಾಡ್ತಾ ಇದ್ದರೆ ಅವನ ಸಾಮರ್ಥ್ಯ ಏನು, ನನ್ನ ಸಾಮರ್ಥ್ಯ ಏನು? ಈ ರೀತಿಯಾಗಿ ನಿಮಗೆ ನೀವೇ ಪ್ರಶ್ನೆ ಹಾಕ್ಕೊಂಡ್ರೆ ಇನ್ನೊಬ್ಬರಿಗೆ ಕಂಪೇರ್ ಮಾಡೋದು ಎಷ್ಟು ತಪ್ಪು ಅನ್ನೋದು ಗೊತ್ತಾಗ್ತದೆ. ಹೀಗೆ ಕಂಪೇರ್ ಮಾಡಿಕೊಂಡೇ ಜೀವನ ಇದ್ದರೆ ನಿಮ್ಮದು ಅಂತ ಒಂದು ವ್ಯಕ್ತಿತ್ವ ಇದೆ, ನಿಮ್ಮತನ ಅಂತ ಒಂದಿದೆ. ಅದು ಕಳ್ಕೊಂಡಾಗ ನಿಮ್ಮ ಜೀವನದ ಪರ್ಪಸ್ ಹಾಳಾಗ್ತದೆ. ಲಾಂಗ್ ಟರ್ಮ್ನಲ್ಲಿ ನೀವೇನು ಸಾಧಿಸಬೇಕಾಗಿತ್ತಲ್ಲ ಅದನ್ನು ಸಾಧಿಸೋಕ್ಕಾಗಲ್ಲ. ನನ್ನ ಸಲಹೆ, ಯಾವತ್ತಿಗೂ
ಒಬ್ಬೊಬ್ಬರ ವ್ಯಕ್ತಿತ್ವ ಒಂದೊಂದು ಥರ. ನೀವು ಒಬ್ಬರು ಬರೆದಂತೆ ABCD ಏನಿದೆಯಲ್ಲ, ಪ್ರತಿಯೊಬ್ಬರು ಬರೀರಿ. ಪ್ರತಿಯೊಬ್ಬರು ಬರೆಯೋದ್ರಲ್ಲೂ ಒಂದು ವ್ಯತ್ಯಾಸ ಇದೆ. ತಿಳಿದವರೇ ಹೇಳ್ತಾರೆ, ಬೆರಳು ಹಚ್ಚು ಏನಿದೆ ಇಷ್ಟು ಸುಮಾರು 800 ಕೋಟಿ ಜನ ಇದ್ದಾರೆ. 800 ಕೋಟಿ ಜನಕ್ಕೂ ನಿಮ್ಮ ಬೆರಳು ಹಚ್ಚು ಒಂದೇ ಥರ ಇಲ್ಲ. 800 ಕೋಟಿಯಷ್ಟು ವ್ಯತ್ಯಾಸ ಇದೆ. ಅರ್ಥಾತ್ ಏನು, ಈ ಸೃಷ್ಟಿಯಲ್ಲೇ ಪ್ರತಿಯೊಬ್ಬರು ಭಿನ್ನ, ಬೇರೆ ಬೇರೆ ನಿನ್ನದೇ ಆದಂಥ ವೈವಿಧ್ಯತೆ ಇದೆ ಅನ್ನೋದನ್ನು ಪ್ರಕೃತಿಯೇ ನಮಗೆ ಕೊಟ್ಟಿದೆ. ನೀನು ಪ್ರಕೃತಿಗೆ ವಿರುದ್ಧವಾಗಿ, ನೇಚರ್ಗೆ ವಿರುದ್ಧವಾಗಿ, ಯೂನಿವರ್ಸಲ್ಗೆ ವಿರುದ್ಧವಾಗಿ ಅವರ ರೀತಿ ನಾನು ಇರಬೇಕು ಅಂತ ಬಯಸ್ತಾ ಇದ್ದರೆ ಅವರಲ್ಲಿರೋ ಒಳ್ಳೆತನ ನೀವು ತಗೋ. ಅವರಲ್ಲಿ ಈ ಅಂಶ ನನಗೆ ಬೇಕಿತ್ತು, ಈ ರೀತಿ ಬದುಕಿದ್ರೆ, ಈ ಡಿಸಿಪ್ಲಿನಲ್ಲಿ ಬದುಕಿದ್ರೆ, ಈ ರೀತಿಯಾಗಿ ಸಾಧನೆ ಮಾಡಿದರೆ ನಾನು ಎತ್ತರಕ್ಕೆ ಹೋಗ್ಬೋದು ಅನ್ನುವಂಥ ಕೆಲವು ಅಂಶಗಳನ್ನು ತಗೋಬೇಕು ನಾವು. ಆದರೆ ಅವರೇ ನಾನು ಆಗುವಂತೆ ಆಗಿಬಿಟ್ರೆ ನಿಂದೊಂದು ಮುಖ ಇದೆಯಲ್ಲ, ನಿನ್ನದೇ ಒಂದು ಜನ್ಮದ ಉದ್ದೇಶ ಇದೆಯಲ್ಲ, ಅದು ಮಿಸ್ ಆಗ್ತದೆ, ಸಾರ್ಥಕತೆ ಇರಲಾಗ. ಹಾಗೆ ಇವತ್ತಿನ ಯೂತ್ಸ್ ಅಂತ ನನ್ನ ಸಲಹೆ ಏನು ಅಂದರೆ, ನಿಮ್ಮದೇ ಒಂದು ವ್ಯಕ್ತಿತ್ವ ಇದೆ, ಅದಕ್ಕೆ ತಕ್ಕಂತೆ ನಿಮ್ಮ ಜೀವನ ಕಟ್ಕೊಳ್ಳಿ. ಆದರೆ ಪ್ರತಿಯೊಬ್ಬರಿಂದನೂ ಏನೋ ಒಂದು ವಿಶೇಷತೆ ಇದೆ. ದತ್ತಾತ್ರೇಯರ ಬಗ್ಗೆ ಹೇಳ್ತಾರೆ. ದತ್ತಾತ್ರೇಯರು ಗುರುವಿನ ಗುರು ಅಂತ ಅವ್ರು ಕರೆಯೋದು ನಾವು. ಅವ್ರ ಬಗ್ಗೆ ಹೇಳ್ತಾರೆ, ಅವರೇ ಹೇಳ್ಕೊಳ್ಳೋದು. ನನಗೆ ಯಾರು ಗುರು ಅಂದರೆ, ಪ್ರಕೃತಿಯಲ್ಲಿ ಪ್ರತಿಯೊಬ್ಬರು ಗುರು. ನಾನು ಒಂದೊಂದರಿಂದ, ನಾಯಿಯಿಂದ ಒಂದು ಕಲ್ತಿದ್ದೀನಿ, ಕಾಗೆಯಿಂದ ಒಂದು ಕಲ್ತಿದ್ದೀನಿ, ಈ ಮರದಿಂದ ಏನೋ ವಿದ್ಯೆ ಕಲ್ತಿದ್ದೀನಿ. ಹಾಗಾಗಿ ನನಗೆ 24 ಜನ ಗುರುಗಳು ಅಂತ ದತ್ತಾತ್ರೇಯರು ಹೇಳೋದು. 24 ಕಡೆಯಿಂದ, ಒಬ್ಬ ಬೆಸ್ತನಿಂದ ಒಂದನ್ನು ಕಲ್ತಿದ್ದೀನಿ. ಹಾಗೆ ನೀವು ಕೂಡ ಒಬ್ಬೊಬ್ಬರಿಂದನೂ ಒಂದೊಂದು ವಿದ್ಯೆ ಕಲೀರಿ, ಒಂದೊಂದು ವಿಷಯನ ತಗೊಳ್ಳಿ. ಆದರೆ ಅದನ್ನು ಕೂಡ ನಿಮಗೆ ಬೇಕಾದಂತೆ, ನಿಮ್ಮ ವ್ಯಕ್ತಿತ್ವಕ್ಕೆ ಬೇಕಂತೆ ಅದನ್ನು ನೀವು ತಗೋಬೇಕು. ಹೌದು. ಬಟ್ ಲೈಫ್ನ ಕ್ಲಾರಿಟಿ ಏನು ಅಂತ ಹೇಳಿ ಅದನ್ನು ಈಗ ಒಂದು ಯುವಕರಿಗೆ ಹೇಳೋದೇ ಅಂದರೆ, ಹುಡುಕ್ತಾ ಇರ್ತಾರಲ್ಲ ಅವರಿಗೆ ಇದೆ ಅಂದರೆ ಸ್ವಲ್ಪ ಕ್ಲಾರಿಟಿ ಸಿಗಬೇಕಲ್ಲ, ಲೈಫ್ ಅಂದರೆ ಇದೆ ಅನ್ನೋದು, ಹೀಗೆ ಬದುಕಿದ್ರೆ ಚೆನ್ನಾಗಿರುತ್ತೆ ಲೈಫ್ ನೆಕ್ಸ್ಟ್ ಅಂತ ಹೇಳಿದ್ರೆ ಅದು ಹೇಗೆ ಅಂತ, ಯಾವುದು ಅಂತ. ಅದಕ್ಕೆ ತಿಳಿದವರೆಲ್ಲ ಹೇಳೋದೇನು ಅಂದರೆ, ಓದು ಮುಗಿಸಿ ಒಂದು 10 ವರ್ಷ ಅಲೀರಿ ಅಂತ. ಅರ್ಥಾತ್ ಬೇರೆ ಬೇರೆ ಕಡೆ ಕೆಲಸ ಮಾಡಿ, ಬೇರೆ ಬೇರೆ ಥರದ ಏನು ಎಕ್ಸ್ಪೆರಿಮೆಂಟ್ ಮಾಡಿ. ಯಾಕೆ, ಆಗ ಲೈಫ್ ನೀವಿಷ್ಟೇ ದುಡಿಬೇಕು, ಇನ್ನೊಬ್ಬರನ್ನು ಸಾಕಬೇಕು ಆ ಥರ ಇರಲ್ಲ. ಕನಿಷ್ಠ ಒಂದು 5-6 ವರ್ಷಗಳಾದರೂ ಅಲೀರಿ, ಓಡಾಡಿ, ಅದನ್ನು ಅಧ್ಯಯನ ಮಾಡೋಕ್ಕೆ ಪ್ರಯತ್ನ ಮಾಡಿ, ಹೊಸ ಹೊಸ ವಿಷಯಗಳನ್ನು ತಿಳಿಯೋಕ್ಕೆ ಪ್ರಯತ್ನ ಮಾಡಿ. ಹೀಗೆ ಕಲಿತಾ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋದಾಗ ನಿಮಗೆ ಯಾವುದೋ ಒಂದು ವಿಷಯ ಇದನ್ನು ಹಿಡ್ಕೊಂಡೆ ನನಗೆ ಲೈಫ್ ಸಾರ್ಥಕ ಅಂತ ಅನ್ನಿಸ್ತದೆ. ಈಗ ನನಗೆ ಯೋಗ ಕಲಿತ್ರೆ ಲೈಫ್ ಸಾರ್ಥಕ ಅಂತ ಅನ್ನಿಸ್ತು. ನಾನು ತುಂಬ ವಿಷಯಗಳನ್ನು ಕಲಿಯೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ನಾನು ಕಳರಿಪಯಟ್ ಕಲಿಯೋಕ್ಕೆ ಹೋಗಿದ್ದೀನಿ, ಸಂಗೀತ ಕಲಿಯೋಕ್ಕೆ ಹೋಗಿದ್ದೀನಿ, ಕರಾಟೆ ಕಲಿಯೋಕ್ಕೆ ಹೋಗಿದ್ದೀನಿ. ಯೋಗ ನನಗೆ ಮೊದಲು ಇಷ್ಟನೇ ಇರಲಿಲ್ಲ, ಇದು ಒಂದು ಇರಲಿ ಅನ್ನೋ ಕಾರಣಕ್ಕೆ ಹೋಗಿದ್ದೀನಿ. ಆದರೆ ಸಂಗೀತ ಮುಂದುವರಿಸಲಿಲ್ಲ, ಕರಾಟೆ ಮುಂದುವರಿಸಲಿಲ್ಲ, ಕಳರಿಪಯಟ್ ಮುಂದುವರಿಸಲಿಲ್ಲ. ನಾನು ಸಾಹಿತ್ಯಗಳನ್ನು ಓದೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಆದರೆ ಅದೆಲ್ಲದಕ್ಕಿಂತ ನನಗೆ ಸಂತೋಷ ಕೊಟ್ಟಿದ್ದು, ಇವತ್ತಿಗೂ ಎಲ್ಲವೂ ಗೊತ್ತು ನನಗೆ. ಕರಾಟೆಯೂ ಗೊತ್ತು, ಕಳರಿಪಯಟ್ ಗೊತ್ತು, ಕೈಲಿ ದೊಣ್ಣೆ ಕೊಟ್ಟರೆ ಈಗಲೂ ನಾನು ಸುಗಮವಾಗಿ ತಿರುಗಿಸ್ತೀನಿ. ಜಿಮ್ಗೆ ಹೋಗೋದು ಇಷ್ಟ ಆಗ್ತದೆ. ಆದರೆ ಅದು ಎಲ್ಲಕ್ಕಿಂತ ಮೀರಿ ನನಗೆ ಖುಷಿ ಕೊಟ್ಟದ್ದು ಯೋಗ. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಎಲ್ಲವನ್ನೂ ಕಲಿ, ಎಲ್ಲವೂ ನಿನಗೆ ಹೆಲ್ಪ್ ಆಗ್ತದೆ, ಆದರೆ ಯಾವುದರಲ್ಲಾದರೂ ಒಂದರಲ್ಲಿ ಮಾಸ್ಟರ್ ಆಗು. ನನಗನ್ನಿಸ್ತು ಯೋಗದಲ್ಲಿ ನಾನು ಮಾಸ್ಟರ್ ಆಗಬೇಕು. ಮಾಸ್ಟರ್ ಆಗಿಲ್ಲ, ಇನ್ನೂ ಕಲಿತಾ ಇದ್ದೀನಿ. ಆದರೆ ಯೋಗ ನನ್ನ ಜೀವನ ಅಂತ ಅನ್ಸೋಕ್ಕೆ ಶುರುವಾಯಿತು. ಹಾಗೆ ನೀವು 10 ವಿಷಯ ಕಲೀಲಿಕ್ಕೆ ಶುರು ಮಾಡಿ. ಎಲ್ಲಿಗೂ ಹೆಲ್ಪ್ ಆಗ್ತದೆ. ಹಾಗೆ ಹೆಲ್ಪ್ ಆದಾಗ ಯಾವುದೋ ಒಂದು ವಿಷಯದಲ್ಲಿ ನಾನು ಮಾಸ್ಟರ್ ಆಗಬೇಕು ಅಂತ ಅನಿಸ್ತದೆ. ಅದನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ. ಅದರಲ್ಲಿ ಸಂತೋಷ ಸಿಗ್ತದೆ, ಅದರಲ್ಲಿ ಖುಷಿ ಸಿಗ್ತದೆ, ಅದರಲ್ಲೊಂದು ಸಾರ್ಥಕತೆ ಬರ್ತದೆ. ಈಗ ನನಗೆ ಐರನ್ ಮಾಡೋಕ್ಕೆ ಕೊಟ್ಟರು, ನನ್ನ ಬಟ್ಟೆ ನಾನು ತುಂಬ ಚೆನ್ನಾಗಿ ಐರನ್ ಮಾಡ್ತೀನಿ. ನನ್ನ ಬಟ್ಟೆ ನಾನು ಒಗಿಬೇಕಾದ್ರೆ ತುಂಬ ಚೆನ್ನಾಗಿ ಹೋಗಿದ್ದೀನಿ. ಎಲ್ಲ ಕೆಲಸವೂ ನನಗೆ ಅಚ್ಚುಕಟ್ಟಾಗಿ ಮಾಡೋದು ಗೊತ್ತು. ಆದರೆ ಯೋಗ ನನಗೆ ಸಂತೋಷ ಕೊಡ್ತದೆ, ಆನಂದ ಕೊಡ್ತದೆ, ಸಾರ್ಥಕತೆ ಕೊಟ್ಟಿದೆ. ಹೌದು. ಬಟ್ ಯಂಗ್ಸ್ಟರ್ಸ್ ಮೈಂಡ್ಸೆಟ್ ನೋಡಿ, ತುಂಬ ಜನರು ಒಂದು ಎಜುಕೇಷನ್ ಮುಗಿಯೋ ತನಕ ಓದಬೇಕು, ಮಾರ್ಕ್ ತೆಗಿಬೇಕು, ಇಂಥದ್ರಲ್ಲೇ ತಲೆ ಓಡ್ತಾ ಇರುತ್ತೆ. ಮತ್ತು ಅದನ್ನು ಹೊರತಾಗಿ ಬೇರೆ ಯೋಚನೆಗಳೇ ಇರೋದಿಲ್ಲ. ಓದಾದಮೇಲೆ ಜಾಬ್ ಸಿಕ್ಕಾದ್ಮೇಲೆ ನನಗೆ ಒಳ್ಳೆ ಸಂಬಳದ ಜಾಬ್ ಬೇಕು, ನನಗೆ ಇದಕ್ಕಿಂತ ಸಂಬಳ ಜಾಸ್ತಿ ಆಗಬೇಕು ಅನ್ನೋದು ಇದರಲ್ಲೇ ಓಡ್ತಾ ಇರುತ್ತೆ ತಲೆ. ನೀವು ಹೇಳಿದ್ರಿ 10 ವರ್ಷ ಸ್ವಲ್ಪ ಅಲ್ದಾಡಿ, ನೀವು ಅದರ ಅನುಭವ ಪಡ್ಕೊಳ್ಳಿ, ನಿಮ್ಮ ನಾಲೆಜನ್ನು ಜಾಸ್ತಿ ಮಾಡ್ಕೊಳ್ಳಿ ಅಂತ. ಬಟ್ ಒಂದು 3 ವರ್ಷ ಎಕ್ಸ್ಪೀರಿಯನ್ಸ್ ಆದಾಗಲೇ ಆ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ನಾನು ಓದಿರೋದಕ್ಕೆ ನನಗೆ ಸರಿಯಾಗಿ ಕೆಲಸ ಸಿಗ್ತಿಲ್ಲ, ನನ್ನ ಅರ್ನಿಂಗ್ಸ್ ಚೆನ್ನಾಗಿಲ್ಲ, ಇಂಥದ್ರಲ್ಲೇ ಕಳೆದೋಗಿರೋದು. ಮತ್ತು ನಾನು ನೋಡಿರುವಂಥ ಗುಂಪುಗಳು ಇದನ್ನೇ ಜಾಸ್ತಿ ಮಾತಾಡ್ತಿರೋದು. ಇದು ಎರಡೇ ತುಡಿತದಲ್ಲಿ ಸಿಕ್ಕಾಕೊಂಡಿದ್ದಾರಲ್ವ ಯುವಕರು ಅಂತ. ನೋಡಿ, ಎಲ್ಲಿ ತಪ್ಪು ಮಾಡ್ತಾ ಇದೆ ಅಂದರೆ, ನಿಮ್ಮ ಒಂದು ಜ್ಞಾನ ಹೆಚ್ಚಿಸ್ಕೊಳ್ಳೋದಕ್ಕೂ ನಿಮ್ಮ ಕೆಲಸಕ್ಕೂ ಹೋಲಿಸ್ಕೊಳ್ತಾ ಇದ್ದೀರಿ. ಪ್ರತಿಯೊಬ್ಬರು ಇದೇ ತಪ್ಪು ಮಾಡ್ತಾರೆ. ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ಅಂದರೆ ನಾನೊಂದು ಕಂಪ್ನಿಗೆ ಕೆಲಸಕ್ಕೆ ಹೋಗ್ಬೇಕು. ಯಾಕೆ ಹೋಗಬೇಕು?
ಬೇರೆ ಬೇರೆಯವ್ರು ಬೇರೆ ಬೇರೆ ಕೆಲಸ ಮಾಡ್ಬೋದು. ಹಾಂ, ಪಾಶ್ಚಿಮಾತ್ಯರಲ್ಲ ಅದಿದೆ, ನಿನಗೇನು ಕೆಲಸ ಮಾಡಬೇಕು ಅಂತಿದೆ ಚಿಕ್ಕಂದಿನಿಂದ ಅದಕ್ಕೆ ತಕ್ಕಂತೆ ತಯಾರಿ ಮಾಡಬೇಕು. ನನಗನ್ಸೋದು ಅದು ಸರಿ ಇದೆ. ನಮ್ಮ ದೇಶದ ಒಂದಷ್ಟು ಶಿಕ್ಷಣ ಏನಿದೆ ಅಲ್ಲ, ನಿಮ್ಮ ಬುದ್ಧಿಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಸಾಮರ್ಥ್ಯ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಒಂದು ಹಂತದವರೆಗೆ ಸಹಾಯ ಮಾಡ್ತಿದೆ. ಮತ್ತು ನೀವು ಅದನ್ನು ಓದಿದ ತಕ್ಷಣ ಅದೇ ಥರದ್ದೇ ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ಬೇಕಾದದ್ದಿಲ್ಲ ಅಂತ. ನೀವು ಕಾಮರ್ಸ್ ಓದಿದ ತಕ್ಷಣ ಬ್ಯಾಂಕಲ್ಲೇ ಕೆಲಸ ಮಾಡಬೇಕು ಅಂತಿಲ್ಲ. ನೀವು ಅಲ್ಲಿ ಓದಿದ್ದೀರಿ, ನೀವು ಓದೋದ್ರಿಂದಾಗಿ ಖಂಡಿತ ನಷ್ಟ ಇಲ್ಲ. ಈಗ ನಾನು ಸಾಹಿತ್ಯ ಓದಿದ್ದೀನಿ, ಸಾಹಿತ್ಯದಿಂದ ನನಗೇನು ಉಪಯೋಗ ಆಯಿತು? ತುಂಬ ಉಪಯೋಗ ಆಗಿದೆ. ಆದರೆ ನಾನೇನು ಪ್ರೊಫೆಸರ್ ಆಗಲಿಲ್ಲ. ಪ್ರೊಫೆಸರೇ ನಾನು ಆಗಬೇಕಾಗಿತ್ತು ಅಂತ ಅಂದ್ಕೊಂಡ್ರೆ ನಾನು ಕಷ್ಟಕ್ಕೆ ಸಿಗಾಕೊಳ್ತೀನಿ. ಈಗ ಮಾಡ್ತಾ ಇರೋ ಕೆಲಸ ಪ್ರಯೋಜನಕ್ಕೆ ಬರೆದು ಹೋಗ್ತದೆ. ಆದರೆ ನಾನು ಸಾಹಿತ್ಯವನ್ನು ಒಂದಷ್ಟು ಓದ್ಕೊಂಡ ಕಾರಣಕ್ಕೆ ನನ್ನ ಮಾತಿನಲ್ಲಿ ಸುಧಾರಣೆ ಬಂದಿದೆ, ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಬಂದಿದೆ. ನೀವು ನೋಡಿ, ಕಾಲೇಜ್ಗೆ ಹೋಗಿರೋರ್ಗೂ ಹೋಗದೆ ಕೆಲಸ ಮಾಡೋದು ವ್ಯತ್ಯಾಸ ನೋಡಿ. ತುಂಬ ಸರಿ ಕಾಲೇಜ್ಗೆ ಹೋದಾಗ ನಮ್ಮ ನಾಲೆಡ್ಜ್ ಈಗ ಬೆಳೆಸ್ಕೊಳ್ತಾ ಇಲ್ಲ ಹುಡುಗರು, ನೀವು ಹೇಳಿದ ಹಾಗೆ ಬೆಳೆಸ್ಕೊಳ್ತಾ ಇಲ್ಲ. ಆದರೆ ಹಿಂದಿನ ಕಾಲಗಳಲ್ಲಿ ಏನು ಓದಿದ್ರೋ, ಸಣ್ಣದಾಗಿ ಓದುತ್ತಾ ಇದ್ರೆ ಒಂದು ನಾಲೆಡ್ಜ್ ಚೆನ್ನಾಗಿತ್ತು. ಅಂದರೆ ಹೆಚ್ಚು ನಾನು ಕಲಿಬೇಕು ಅನ್ನೋ ಹುಮ್ಮಸ್ಸಿತ್ತು. ಇದು ಕಲಿಯೋದ್ರಿಂದ ನನಗೇನು ಉಪಯೋಗ ಅಂತ ಈಗಲೇ ನೀವು ನಿರ್ಧಾರ ಮಾಡಿಬಿಡ್ತಾ ಇದ್ದೀರಿ. ಅರ್ಥ ಆಯ್ತಾ? ಈಗ SLC ಹೋಗ್ತಾ ಇದ್ದೀನಿ, ನನಗೆ ಓದೋದ್ರಿಂದ ಏನು ಉಪಯೋಗ? ನಾನು ಬೇರೆ ಕೆಲಸ ಮಾಡ್ಕೊಂಡು ದುಡ್ಡು ಮಾಡ್ಬೋದು. ಅಪ್ಪ, ನೀನು ಓದ್ತಾ ಇರೋದು ಕೇವಲ ಹಣ ಮಾಡೋದಕ್ಕೆ ಅಲ್ಲ, ನಿನ್ನ ನಾಲೆಡ್ಜನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ, ನಿನಗೇನೋ ಪ್ರಪಂಚದ ಒಂದಷ್ಟು ಜ್ಞಾನ ಸಿಗಬೇಕಾಗಿದೆ. ಅದಕ್ಕೆ ನೀನು ಓದಿದ ನಂತರ ಏನು ಬೇಕಾದ್ರೂ ಕೆಲಸ ಮಾಡಬಹುದು. ಹಾಂ, ನೀವು ಒಂದು ಓದಬೇಕಾದ್ರೆ ನಂಗೆ ಈ ಕೆಲಸಕ್ಕೆ ಈ ಥರ ಓದಿದ್ರೆ ಚೆನ್ನಾಗಿತ್ತು ಅಂತ ನಿಮ್ಮ ಮೊದಲೇ ಗೊತ್ತಿದ್ರೆ ಅದು ಒಳ್ಳೆಯದು. ಆದರೆ ಗೊತ್ತಿಲ್ಲದೆ ಇದ್ರೂ ಏನೂ ಅಡ್ಡಿಲ್ಲ. ನೀವೇನು ಓದಿದ್ದೀರಿ ಅದರಿಂದ ಏನೂ ನೀವು ಕಳ್ಕೊಳ್ಳಲ್ಲ, ನೀವು ಪಡೆದಿರ್ತೀರಿ ಅದರಿಂದಾಗಿ. ನನ್ನ ಜೀವನದಲ್ಲಂತೂ ಅದಾಗಿದೆ. ಅದಕ್ಕೆ ನಾನು ಹೇಳೋದು, ನೀವೇನನ್ನೇ ಓದಿದ್ರು ಅದರಿಂದ ನಮಗೆ ಉಪಯೋಗವೇ ಆಗ್ತದೆ ಅಂತ. ಎಸ್, ಹಾಗಾದರೆ ಯುವಕರು ಲೈಫ್ ಗೋಲನ್ನು ಹುಡುಕುವಾಗ ಯಾವ ಒಂದು ದೊಡ್ಡ ತಪ್ಪನ್ನು ಮಾಡಬಾರ್ದು? ಬೇಗ ಆ ಥರದ ನಿರ್ಧಾರ ಮಾಡಬಾರ್ದು. ಒಂದಷ್ಟು ದಿನ ತಾಳ್ಮೆಯಿಂದ ಯೋಚನೆ ಮಾಡಬೇಕು. ಏನನ್ನೇ ಶುರು ಮಾಡೋದಕ್ಕೆ ಮುಂಚೆ ತಾಳ್ಮೆಯಿಂದ ಇದು ಹೌದು, ಇದನ್ನು ಮಾಡಬೇಕು, ಇದನ್ನು ಮಾಡೋದ್ರಿಂದ 10 ವರ್ಷದಲ್ಲಿ ಈ ರೀತಿಯಾದಂಥ ಏಳಿಗೆಯನ್ನು, ಈ ರೀತಿಯಾದಂಥ ಉನ್ನತಿಯನ್ನು ನಾನು ನೋಡಬಹುದು ಅಂತ ನಿಧಾನವಾಗಿ ಸಂಯಮದಿಂದ ನೋಡಿ ತೀರ್ಮಾನ ಮಾಡೋದನ್ನು ಕಲಿಬೇಕು. ಅವಸರದಲ್ಲಿ ಏನೋ ಮ್ಯಾಗಿ ಮಾಡದಂತೆ ನಿರ್ಧಾರ ಮಾಡಿ ಅಷ್ಟೇ ವೇಗವಾಗಿ ಬಿಡೋದಿದ್ದರೆ ಏನು ಉಪಯೋಗ ಇಲ್ಲ. ನಾವೆಲ್ಲ ಯೋಗ ಹೇಳ್ಕೊಡೋಕ್ಕೆ ಶುರು ಮಾಡಿದಾಗ ಕಡಿಮೆ ಜನ ಬರ್ತಾಯಿದ್ರು. 5 ವರ್ಷ 7 ವರ್ಷ ಕಡಿಮೆ ಜನ ಬರ್ತಾರೆ. ನಾವು ನಿರ್ಧಾರ ಬೇಗ ಮಾಡಿದ್ದಿದ್ರೆ ಈಗಿನ ಹಂತವನ್ನು ನಾವು ಮುಟ್ಟಕ್ಕಾಗ್ತಿರ್ಲಿಲ್ಲ. ಇದು ಕಡಿಮೆಯೇ. ಆದರೆ ನಾವು ತಾಳ್ಮೆಯಿಂದ, ಹಿಂದಿನವ್ರು ಹೇಳ್ತಾ ಇದ್ರು, ನಿಂತ ಕಡೆನೇ ಸೈಕಲ್ ಹೊಡಿತಾ ಇರು, ಏನೋ ಒಂದು ಆಗ್ತಿದೆ ಅಂತ. ಅದೇ ಕೆಲಸ ಮಾಡ್ತಾ ಇರು, ಏನೋ ಒಂದು ಉನ್ನತವಾದದ್ದನ್ನು ಗಳಿಸ್ತೀಯ ನೀನು ಅಂತ. ಆಗ ತಾಳ್ಮೆಯಿಂದ ಬದುಕೋದನ್ನು ಕಲಿಬೇಕು. ನೋಡಿ, ಇವತ್ತು ಯಾರ್ಯಾರು ತುಂಬ ದೊಡ್ಡ ಸಾಧನೆ ಮಾಡಿದಾರಲ್ಲ, ನೀವು ಯಾರನ್ನೇ ತಗೊಳ್ಳಿ, 1 ವರ್ಷದಲ್ಲಿ 2 ವರ್ಷದಲ್ಲಿ ಆಗಿಲ್ಲ. ಅವರ ಜೀವನ 10 ವರ್ಷಗಳು 12 ವರ್ಷಗಳು ಆ ಕೆಲಸದಲ್ಲಿ ಅವರು ಸವಿಸಿದ್ದಾರೆ. ಅಷ್ಟು ತಾಳ್ಮೆಯಿಂದ ಬದುಕಿರೋ ಕಾರಣಕ್ಕೆ ಇವತ್ತು ಇನ್ಫೋಸಿಸ್ ಇದೆ. ಅಷ್ಟು ತಾಳ್ಮೆಯಿಂದ ಅಷ್ಟು ವರ್ಷಗಳ ಕಾದ ಕಾರಣಕ್ಕೆ ಇವತ್ತು ವಾರೆನ್ ಬಫೆಟ್ ವಿಶ್ವದ 2ನೇ ಶ್ರೀಮಂತ. ಯಾರು ತಾಳ್ಮೆಯನ್ನು ಕಲಿತಾರೆ, ಅವಸರದಿಂದ ಏನೂ ಸಿಗಲ್ಲ. ಬದಲಾಗ್ತಾ ಇರ್ತೀರಿ, ಜಂಪ್ ಮಾಡ್ತಾ ಇರ್ತೀರಿ, ಇಡೀ ಜೀವನ ಪೂರ್ತಿ ಜಂಪೇ ಮಾಡ್ತಾ ಇರ್ತೀರಿ. ಅದೇ 10 ವರ್ಷ ಒಂದು ಕಡೆ ನಿಲ್ಲಿ, ನೋಡಿ, ಅದು ನಿಮ್ಗೆ ಸಂತೋಷ ಆಗಿದರೆ ನಿರಂತರವಾಗಿ ಕೆಲಸ ಮಾಡ್ತಾ ಹೋಗಿ ಉನ್ನತಿ ಗಳಿಸ್ತೀರಿ. ನಮಗೆ ಹಿರಿಯರು ನಮ್ಗೆ ಹೇಳೋರು, 10 ಕೊಡೆ ಹೊಂಡ ಗುಂಡಿ ತೋಡ್ಬಿಟ್ರೆ ನೀರು ಸಿಗಲಿಲ್ಲ ಅಂತ ಹೇಳಿದ್ರೆ ಯಾರು ತಪ್ಪೋದು? ಒಂದೊಂದು ಅಡಿ ಒಂದು ಕಡೆ ಗುಂಡಿ ತೋಡಿ ಅಲ್ಲಿ ನೀರು ಸಿಗಲಿಲ್ಲ ಅಂದರೆ ಯಾರು ತಪ್ಪು? ಹೌದು, ಗುಂಡಿ ತೋಡಿರೋದೇ ತಪ್ಪು. ಒಂದೇ ಕಡೆ 10 ಅಡಿ ತೋಡು ಅಂತ. ಅರ್ಥ ಆಯ್ತಾ? ನೀವು ಇಲ್ಲೂ ಕೆಲಸ ಮಾಡಿದೆ, ಅಲ್ಲೂ ಕೆಲಸ ಮಾಡಿದೆ, ಅಲ್ಲೂ ಕೆಲಸ ಮಾಡಿದೆ, ಇಲ್ಲೂ ಬಂದೆ, ಅಲ್ಲೂ ಹೋದೆ. ಅಲ್ಲದಾಡ್ತಾ ಇದ್ರೆ ಜೀವನ ಪರ್ಯಂತ. ನಾನು ಅದಕ್ಕೆ ಹೇಳಿದೆ, 5 ವರ್ಷ ಅಲ್ಲದಾಡಿ ಅಥವಾ 10 ವರ್ಷ ಅಲ್ಲದಾಡಿ, ಒಂದು ಕಡೆ ಪರ್ಪಸ್ ನಿಮ್ಗೆ ಸಿಕ್ತು ಅಂದಾಗ ನಿಂತ್ಕೊಳ್ಳಿ. ಇಡೀ ಲೈಫ್ ಅಲ್ದಾಡ್ತಾ ಇದ್ದರೆ ಇಡೀ ಲೈಫ್ ಅಲ್ದಾಡ್ತಾ ಇರ್ತೀರಿ, ಏನೂ ಸಿಗಲ್ಲ. ಒಂದು ಕಡೆ ಗುಂಡಿ ತೋಡಿ, ಅಲ್ಲಿ ಕಲ್ಲು ಸಿಕ್ತು, ಇನ್ನೊಂದು ಕಡೆ ತೋಡಿ, ಅಲ್ಲಿ ಕಲ್ಲು ಸಿಕ್ತು, ಅಟ್ಲೀಸ್ಟ್ ಒಂದು ಕಡೆನಾದರೂ, ಇಲ್ಲ ಅಲ್ಲಿ ಕಲ್ಲು ಸಿಗಲಿಲ್ಲ ಅಂದರೆ ಅಲ್ಲಿ ಆಳವಾಗಿ ತೋಡ್ತಾ ಹೋಗಿ, ಆಗ ನೀರು ಸಿಗ್ತದೆ. 1 ಅಡಿ ತೋಡಿ ಇಲ್ಲೂ ನೀರು ಬರಲ್ವೇನೋ ಅಂತ ಹೋದರೆ ಎಲ್ಲಿಯೂ ನೀರು ಬರಲ್ಲ. ಯಾಕೆ ಅಂದರೆ ನೀನು 1 ಅಡಿಗೆ ನೀರು ಬರೋದಲ್ಲ, ಅದು ತಾಳ್ಮೆ ಬೇಕು. ಹಾಗಾದರೆ ಯುವಕರು ಕಲ್ತ್ಕೋಬೇಕೇನು ಅಂದರೆ ಅವ್ರಿಗೆ ಎಲ್ಲಿ ಸಂತೋಷ ಸಿಗುತ್ತಾ ಆ ಕೆಲಸವನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡ್ತಾ ಹೋಗಬೇಕು, ನಿರಂತರವಾಗಿ ಮಾಡ್ತಾ ಹೋಗಬೇಕು. ಆಗ ಮಾತ್ರ ಅಲ್ಲಿ ಫಲ ಸಿಗ್ತದೆ, ಬೆಳಿತೀವಿ.
ಉನ್ನತಿಯನ್ನು ಗಳಿಸ್ತೀವಿ, ಪ್ರಶಂಸೆಯನ್ನು ಗಳಿಸ್ತೀವಿ. ಅದಕ್ಕಿಂತ ಹೆಚ್ಚಾಗಿ ಜೀವನದಲ್ಲಿ ಒಂದು ಫುಲ್ಫಿಲ್ನೆಸ್ ಅಂತ ಏನಿದೆಯಲ್ಲ ಅದು ಸಿಗ್ತದೆ. ಬರೀ ಅಲದಾಡ್ತಾ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಅದರಿಂದ ಏನೂ ಸಿಗಲ್ಲ. ತಾಳ್ಮೆ ಇಲ್ಲದೇ ಇದ್ರಂತೂ ಏನೂ ಸಿಗಲ್ಲ. ಇವತ್ತಿನ ಸ್ಮಾರ್ಟ್ ಯುಗದಲ್ಲಿ, ಇವತ್ತಿನ ವೇಗದ ಬದುಕಿನಲ್ಲಿ ಈ ಸ್ಪೀಡಿನ ಕಾರಣಕ್ಕೆ ಈ ಕ್ಷಣಕ್ಕೆ ನನಗೇನೋ ಸಿಗ್ಬಿಡಬೇಕು, ಈ ಕ್ಷಣಕ್ಕೆ ನನಗೆ ಪ್ರಶಂಸೆ ಸಿಗಬೇಕು, ಈ ಕ್ಷಣಕ್ಕೆ ನಾನು ಕೋಟ್ಯಾಧಿಪತಿ ಆಗಿಬಿಡಬೇಕು, ಈ ಕ್ಷಣದಿಂದನೇ ನಾನು ಇನ್ಯಾರ್ದೋ ರೀತಿಯಾಗಿ ದೊಡ್ಡ ಎತ್ತರಕ್ಕೆ ಬೆಳಿಬೇಕು ಅಂತ ಅಂದ್ಕೊಂಡ್ರೆ ನೀವು ಅವ್ರು ಯಾರೂ ಪಾಪ ಆ ಎತ್ತರಕ್ಕೆ ಹೋಗಿರೋ ಯಾರೂ ಕೂಡ ಒಂದು ದಿನದಲ್ಲಿ, ಒಂದು ವರ್ಷದಲ್ಲಿ ಯಾರೂ ಆ ಎತ್ತರಕ್ಕೆ ಹೋಗಿಲ್ಲ. ನೀವು ಅವರವ್ರ ಜೀವನ ನೋಡಿ, ಕನಿಷ್ಠ ಪಕ್ಷ 5 ವರ್ಷ, ನಾನು ನೋಡಿದಾಗೆ ಎಲ್ಲರೂ ಕೂಡ ಕನಿಷ್ಠ 10 ವರ್ಷ ಕಷ್ಟಪಟ್ಟ ನಂತರವೇ ಆ ಎತ್ತರದ ಸ್ಥಾನವನ್ನು ಅವರು ಏರ್ಲಿಕ್ಕೆ ಸಾಧ್ಯ ಆಗಿದೆ. ಖಂಡಿತ. ಈಗ ಈ ಮಾತುಗಳನ್ನು ಕೇಳಿದಾಗಲೂ ಕೂಡ ಈ ಕ್ಷಣಕ್ಕೆ ನಾನು ಬದಲಾಗ್ತೀನಿ ಅನ್ನೋದು ಕೂಡ ತಪ್ಪಾಗುತ್ತೆ. ಇದನ್ನು ದೈನಂದಿನ ಜೀವನದಲ್ಲಿ ರೂಢಿಸ್ಕೊಂಡು ಈ ಥರದ ಮಾತುಗಳು ಒಮ್ಮೆಗೆ ಅರ್ಥ ಆಗೋದೇ ಇಲ್ಲ. ಇದು ಇನ್ನೇನೋ ಭಾಷೆಯಾಗೆ ಅರ್ಥ ಆಗ್ತದೆ. 1-2 ಸರಿ ಕೇಳಿಕೊಂಡು ಅದನ್ನು ಅವರು ಆಲೋಚಿಸಬೇಕು. ನಾವು ಹೇಳೋದನ್ನು ಫಾಲೋ ಮಾಡಬೇಕು ಅಂತ ಇಲ್ಲವೇ ಇಲ್ಲ. ಹೇಳೋದನ್ನು ನಿಮಗೆ ತಕ್ಕಂತೆ ಕೇಳಿ. ಎಸ್, ಇದು ಹೇಳ್ತಾ ಇರೋದು ಹೌದಾ, ಇದು ನನಗೆ ಹೇಗೆ ಅಪ್ಲೈ ಆಗ್ತದೆ ಅಂತ ನಮಗೆ ನಾವೇ ಕ್ವಶನ್ ಹಾಕ್ಕೊಂಡಾಗ ಮಾತ್ರ ಇದು ಅರ್ಥ ಆಗ್ತದೆ. ಹೊರತು ಒಂದು ಸರಿ ಕೇಳಿದ್ರೆ ಇಲ್ಲ ಇವರೇನು ಈಗ ಆರಾಮಾಗಿದ್ದಾರೆ ಅದಕ್ಕೆ ಹೀಗೆ ಮಾತಾಡ್ತಾರೆ, ನಮಗೆ ಕಷ್ಟ ಹೇಗೆ ಗೊತ್ತು ಅನ್ನೋದೇ ಈ ಮಾತುಗಳೇ ಬರ್ತವೆ ಅಂತ. ಖಂಡಿತ ಇದೇ ಮಾತುಗಳು ಬರುತ್ತೆ. ಆದರೆ ಅದು ದಿನದಿಂದ ದಿನಕ್ಕೆ ಬದಲಾವಣೆ ಅವರು ಕಾಣ್ತಾ ಹೋಗ್ತಾರೆ. ಅವರಿಗೆ ಬದಲಾವಣೆ ಬೇಕಿದ್ರೆ ಇದೂ ಪಾಯಿಂಟ್ ಆಗುತ್ತಲ್ಲ ಗುರುಗಳೇ. ನೋಡಿ, ಯಾವುದೇ ವಿಷಯ ಇರಲಿ, ನೀವು 100 ಜನಕ್ಕೆ ಇದನ್ನು ಹೇಳಿದರೆ ಅರ್ಥ ಆಗೋದು 40 ಜನಕ್ಕೆ. ಆ 40 ಜನದಲ್ಲಿ ಅವರ ಜೀವನದಲ್ಲಿ ಅದನ್ನು ಆಚರಣೆಗೆ ತರೋದು, ಅದನ್ನು ಫಾಲೋ ಮಾಡೋದು, ನಿರಂತರವಾಗಿ ಅದರಲ್ಲಿ ಹೋಗೋದು 4 ಜನ ಮಾತ್ರ. ಹಾಗಾಗಿ 100 ಜನದಲ್ಲಿ 40 ಜನಕ್ಕೆ ಅರ್ಥ ಆಗ್ತದೆ. 40 ಜನಕ್ಕೆ ಅರ್ಥ ಆದದ್ರಲ್ಲಿ ಅದನ್ನು ಫಾಲೋ ಮಾಡೋರು 4 ಜನ ಆಗಿರ್ತಾರೆ. ನಿಜ, ಖಂಡಿತ. ಯುವ ಮನಸ್ಸುಗಳಿಗೆ ಏನು ಪ್ರಶ್ನೆಗಳಿತ್ತು ಅದಕ್ಕೆ ಉತ್ತರಗಳು ಸಿಕ್ಕಿದೆ. ಯಾಕಂದರೆ ಅವರ ಉದ್ದೇಶ, ಅವರ ಪರ್ಪಸ್ ಅದನ್ನು ಹುಡ್ಕೊಂಡು ಹೋಗೋದಕ್ಕೆ ಒಂದು ಈಸಿ ವೇ ಅಂತ ಆಗಿದೆ ಅನ್ನೋದು ನಿಮ್ಮ ಮಾತುಗಳಿಂದ ಗೊತ್ತಾಯಿತು ಗುರುಗಳೇ. ಧನ್ಯವಾದಗಳು, ತುಂಬ ಥ್ಯಾಂಕ್ ಯು. ಯಾಕಂದರೆ ಯಂಗ್ಸ್ಟರ್ಸ್ನ ಮನಸ್ಥಿತಿಗೆ ಬೇಕಾದ ರೀತಿಯ ಉತ್ತರಗಳಿದು. ಸೊ ನಿಮಗೂ ಕೂಡ ಈ ಪಾಡ್ಕಾಸ್ಟ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.